Hello everyone, welcome you all to Yatharth Kannada 2.0 batch. ನಾನು ಶಿಶಕೇಸಿ. ಇವತ್ತಿನ ಈ ಒಂದು ಕ್ಲಾಸ್ ನಲ್ಲಿ ನಾವು ಸ್ಟ್ರಕ್ಚರ್ ಆಫ್ ಐಟಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಕ್ಕಳೇ, ಹೇಗಿದೆ ನಿಮ್ಮ ಜೋಶ್? ನನಗಂತೂ ಜೋಶ್ ಫುಲ್ ಹೈ ಇದೆ ಬಿಕಾಸ್ ಐ ಆಮ್ ಸೋ ಈಗರ್ ಟು ಎಕ್ಸ್ಪ್ಲೇನ್ ದಿಸ್ ಬ್ಯೂಟಿಫುಲ್ ಚಾಪ್ಟರ್ ಟು ಯು ಆಲ್. ಅಂಡ್ ಫೈನಲಿ ಲೈಕ್ ಹಬ್ಬ, ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತೂ ಫೈನಲಿ ಕನ್ಕ್ಲೂಷನ್ಸ್ ನ ಪ್ರಾಪರ್ ವೇನಲ್ಲಿ ಕೊಡ್ತಾ ಇದೆ. ಡಾಲ್ಟನ್ ಅಟಾಮಿಕ್ ಥಿಯರಿ ಹೇಳಿತು ಆಟಮ್ ನ ಡಿವೈಡ್ ಮಾಡಕ್ಕಾಗಲ್ಲ ಅಂತ. ನಿಜನಾ? ಆಟಮ್ ಡಿವೈಡ್ ಮಾಡಕ್ಕಾಗುತ್ತಪ್ಪ? ಆಟಮ್ ಒಳಗಡೆ ಎಲೆಕ್ಟ್ರಾನ್ಸ್ ಇದೆ, ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ಸ್ ಇದೆ, ನ್ಯೂಟ್ರಾನ್ಸ್ ಇದೆ. ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅಟಾಮಿಕ್ ನಂಬರ್, ಅಟಾಮಿಕ್ ಮಾಸ್ ನಂಬರ್ ಪಕ್ಕ ನಿನಗೆ ಏನು ಅಂತ ಹೇಳಿ ಈ ಒಂದು ಚಾಪ್ಟರ್ ನಲ್ಲಿ ಅರ್ಥ ಆಗುತ್ತೆ. ಹಾಗಾದ್ರೆ ಇನ್ನೇನಕ್ಕೆ ತಡ, ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂಚೆ ಮಿಸ್, ಈ ಚಾಪ್ಟರ್ ಓದಿ ನಮಗೇನ್ ಬೆನಿಫಿಟ್ ಅಂತ ಹೇಳಿ ನೀವು ಕೇಳ್ಬೋದು. ಈ ಚಾಪ್ಟರ್ ನ ನೋಟ್ಸ್ ಆಗಿರ್ಬೋದು, ಡೈಲಿ ಪ್ರಾಕ್ಟೀಸ್ ಸೊಲ್ಯೂಷನ್ ಪೇಪರ್ಸ್ ಗಳಾಗಿರಬಹುದು ನಿಮಗೆ ಸಿಗ್ಬೇಕು ಅಂತ ಹೇಳಿದ್ರೆ ನಮ್ಮ PW ಕನ್ನಡದ ಒಂದು ಆಪ್ ಇದೆ, PW ಆಪ್ ಅಂತ ಹೇಳಿ. ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಬ್ಯಾಚ್ ಎಕ್ಸ್ಪ್ಲೋರ್ ದ ಬ್ಯಾಚ್ ಅಂತ ಹೇಳಿ ಟೈಟಲ್ ಕೊಟ್ರೆ ಯಥಾರ್ಥ್ ಕನ್ನಡ 2.0 ಅಂತ ಹೇಳುವಂತಹ ಬ್ಯಾಚ್ ಟೈಟಲ್ ಬರುತ್ತೆ. ಸೊ ಯಥಾರ್ಥ್ ಕನ್ನಡ 2.0 ಕೊಟ್ಟಾಗ ಸಬ್ಜೆಕ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿ. ಸಬ್ಜೆಕ್ಟ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಕೆಮಿಸ್ಟ್ರಿ ಬರುತ್ತೆ. ಕೆಮಿಸ್ಟ್ರಿನಲ್ಲಿ ನೀವು ಇವತ್ತಿದು ಈ ಚಾಪ್ಟರ್ದು ನೋಟ್ಸ್ ಆಗಿರ್ಬೋದು, ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ ಆಗಿರ್ಬೋದು ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಇದೆಲ್ಲ ಕೂಡ ಇವತ್ತು ನಾನು ಕವರ್ ಮಾಡ್ತಿರುವಂತಹ ಟಾಪಿಕ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್, ಅಟಾಮಿಕ್ ನಂಬರ್, ಅಟಾಮಿಕ್ ಮಾಸ್ ನಂಬರ್, ಮತ್ತೆ ಐಸೋಟೋಪ್ಸ್, ಐಸೋಬಾರ್ಸ್ ಅಂಡ್ ಎವ್ರಿಥಿಂಗ್. ಹಾಗಾದ್ರೆ ಶುರು ಮಾಡೋಣ. ಎಲ್ಲಿಂದ? ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಇದಕ್ಕೆಲ್ಲ ಕೂಡ ನಾಂದಿ ಹಾಡ್ತು, ಅಥವಾ ಡಾಲ್ಟನ್ಸ್ ಅಟಾಮಿಕ್ ಥಿಯರಿಯಿಂದ ಇದೆಲ್ಲ ಕೂಡ ಸ್ಟಾರ್ಟ್ ಆಯಿತು. ಡಾಲ್ಟನ್ ಅಟಾಮಿಕ್ ಥಿಯರಿ ಹೇಳುತ್ತೆ ಆಟಮ್ ಇಸ್ ಇಂಡಿವಿಸಿಬಲ್, ಅಟೋಮಿಯೋ ಅಂದ್ರೆ ಆಟಮ್ ನ ನೀವು ಫರ್ದರ್ ಡಿವೈಡ್ ಮಾಡಕ್ ಆಗಲ್ಲ ಅಂತ ಹೇಳಿ. ಯಾವಾಗ 1808 ನಲ್ಲಿ ಡಾಲ್ಟನ್ ಥಿಯರಿ ಹೇಳುತ್ತೆ. ಬಟ್ ಅದು ನಿಜವಾಗ್ಲೂ ಅಲ್ಲ ಅಂತ ಹೇಳೋದನ್ನ ತುಂಬಾ ಜನರಿಗೆ ಪ್ರೂವ್ ಮಾಡುವಂತ ಒಂದು ಕ್ಯೂರಿಯಾಸಿಟಿ ಬರುತ್ತೆ ಡ್ಯೂ ಟು ಸರ್ಟನ್ ಅಬ್ಸರ್ವೇಷನ್. ಅದರಲ್ಲಿ ಅಮೇಸಿಂಗ್ ಅಬ್ಸರ್ವೇಷನ್ ವಾಟ್ ದೇ ಮೇಡ್ ಇಸ್ ದಿಸ್ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಆಕ್ಟಿವಿಟಿ. ನೀವು ಯಾವಾಗ ಒಂದು ಕೋಮ್ ಅಂತ ಹೇಳಿದಾಗ ತಲೆ ಬಾಚ್ತಿರಲ್ಲ, ಬಾಚಣಿಗೆ, ಅದನ್ನ ತುಂಬಾ ಡ್ರೈ ಆಗಿರುವ ಹೇರ್ ಅಂತ ಹೇಳಿದ್ರೆ ವೆಟ್ ಇರಬಾರ್ದು, ತಲೆ ಕೂದಲು ಒದ್ದೆ ಇರಬಾರದು ಆಯ್ತಾ. ಒಣಗಿರುವಂತಹ ಒಂದು ಕೂದಲಿಗೆ ನೀವು ಚೆನ್ನಾಗಿ ಹಾಕಿ ಬಾಚಿ. ಒಣಗಿರುವ ಕೂದಲಿಗೆ ನೀವು ಬಾಚಣಿಗೆಯಿಂದ ಬಾಚಿದಾಗ ಕೂದಲಿನಿಂದ ಎಲೆಕ್ಟ್ರಾನ್ಸ್ಗಳು ಸರಸರ 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 ಅಂತ ಹೇಳಿ ಎಲ್ಲಿಗೆ ಹೋಗುತ್ತೆ? ಬಾಚಣಿಗೆ ಹೋಗುತ್ತೆ. ಸೊ ಬೇಸಿಕಲಿ ಅಲ್ಲಿ ಬಾಚಣಿಗೆ ಅಥವಾ ನಿಮ್ಮ ಕೋಮ್ ಗೆಟ್ಸ್ ಚಾರ್ಜ್ಡ್ ಆಯ್ತಾ. ಇವಾಗ ಏನ್ ಮಾಡ್ತೀರಾ? ಆ ಕೋಂಬ್ ಅನ್ನ ಪೀಸ್ ಆಫ್ ಪೇಪರ್ ಅಥವಾ ತಗೊಂಡ್ ಬರ್ತೀರಾ. ಪೇಪರ್ಸ್ ಗಳೆಲ್ಲ ಟುಕು 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 ಅಂತ ಹೇಳಿ ಅಟ್ರಾಕ್ಟ್ ಆಗುತ್ತೆ. ಮಿಸ್ ಇದು ಮ್ಯೂಸಿಕ್ ಹಾಕೊಂಡು ಟೀಚ್ ಮಾಡ್ತಿದಿರಲ್ಲ ಅಂತ ಹೇಳಿ ನೀವು ಕೇಳಬಹುದು. ಎಸ್, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪೇಪರ್ ನಲ್ಲಿ ಚಾರ್ಜ್ಗಳು ಯಾವುದೇ ಆಬ್ಜೆಕ್ಟ್ ನಲ್ಲಾದ್ರೂ ಸರಿ, ನಿಮ್ಮ ಬಾಡಿ ಅಥವಾ ಹ್ಯೂಮನ್ ಬಾಡಿ ಆಗಿರಬಹುದು, ಅಥವಾ ದ ಇಂಟ್ರಾಕ್ಷನ್ಸ್ ನಾವ್ ಏನೇನು ಆಬ್ಜೆಕ್ಟ್ಸ್ ಗಳ ಜೊತೆ ಮಾಡ್ತಿದೀವಿ, ದ ವೇ ಐ ಹೋಲ್ಡ್ ದ ಪೆನ್, ನನಗೇನು ಶಾಕ್ ಹೊಡಿತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಆಬ್ಜೆಕ್ಟ್ ಗಳ ಒಳಗಡೆ ಈ ಚಾರ್ಜ್ ಅಂತ ಹೇಳುವಂಥದ್ದು ಬಹಳ ಸಿಮೆಟ್ರಿಕಲ್ ಆಗಿ ಅರೇಂಜ್ ಆಗಿದೆ. ಓಕೆ, ಸೊ ತುಂಬಾ ನ್ಯೂಟ್ರಲ್ ಆಗಿ ಸಿಮೆಟ್ರಿಕಲ್ ಆಗಿ ಎಲ್ಲ ಆಬ್ಜೆಕ್ಟ್ ಗಳು ವರ್ಕ್ ಮಾಡ್ತಾ ಇದಾವೆ. ನಾವು ಯಾವ್ದಾದ್ರು ಒಂದು ಮುಟ್ಟಿದ ತಕ್ಷಣ ಶಾಕ್ ಹೊಡಿತಾ ಇದೆ ಅಂದ್ರೆ ಅದ್ರೇನೋ ಚಾರ್ಜ್ ವೇರಿಯೇಷನ್ಸ್ ಬರ್ತಾ ಇದೆ ಅಂತ ಅರ್ಥ. ಇವಾಗ ನಾವ್ ಯಾವಾಗ ತಲೆ ಕೂದಲ್ನ ಕೋಮ್ನಿಂದ ಬಾಚ್ತೀವಿ, ತಲೆ ಕೂದಲಿನಿಂದ ಎಲೆಕ್ಟ್ರಾನ್ಸ್ ಗಳು ಸರಸರ 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 ಅಂತ ಹೇಳಿ ಕೋಮಿಗೆ ಹೋಗುತ್ತೆ. ಕೋಮಿಗೆ ಇವಾಗ ಏನಾಯ್ತು? ಚಾರ್ಜ್ ವೇರಿಯೇಷನ್ಸ್ ಬಂತು. ಸರಿ, ನಾವು ಕೋಂಬ್ ಒಳಗಡೆ ಇಲೆಕ್ಟ್ರಾನ್ಸ್ ಅಂತ ಹೇಳುವಂತಹ ಒಂದು E- ಅಂತ ಹೇಳಿ ಅದನ್ನ ಇಂಡಿಕೇಟ್ ಮಾಡ್ತೀನಿ. ಸೊ ಇಲೆಕ್ಟ್ರಾನ್ಸ್ ಗಳು ಜಾಸ್ತಿ ಆದವು. ಯಾವಾಗ ಪೇಪರ್ ಇಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ವೆನ್ ದೇರ್ ಇಸ್ ಅ ಪಾಸಿಟಿವ್ ನೆಗೆಟಿವ್ ಡಿಸ್ಟ್ರಿಬ್ಯೂಷನ್ ಇನ್ ಈಕ್ವಲ್ ವೇ. ಅದೇ ಪಾಸಿಟಿವ್ ನೆಗೆಟಿವ್ ಡಿಸ್ಟ್ರಿಬ್ಯೂಷನ್ ನಲ್ಲಿ ಪಾಸಿಟಿವ್ ಚಾರ್ಜ್ ಗಳು ಒಂದ್ ಕಡೆಗೆ ಬಂದ್ಬಿಡುತ್ತೆ. ದ ಮೂಮೆಂಟ್ ಇಲೆಕ್ಟ್ರಾನ್ಸ್ ಫಿಲ್ ಆಗಿರುವಂತಹ ಕೋಂಬ್, ಯಾವಾಗ ಎಲೆಕ್ಟ್ರಾನ್ಸ್ ಗಳು ಸ್ವಲ್ಪ ಜಾಸ್ತಿ ಇರುವಂತಹ ಕೋಂಬು ಪೇಪರ್ ನ ಅಟ್ರಾಕ್ಟ್ ಮಾಡುತ್ತೋ, ಮೊದ್ಲಿಗೆ ಪೇಪರ್ ನಲ್ಲಿ ಎಲ್ಲಾ ಚಾರ್ಜ್ ಗಳು ಈಕ್ವಲ್ ಇದ್ವು, ಇವಾಗ ಪಾಸಿಟಿವ್ ಚಾರ್ಜ್ ಒಂದ್ ಕಡೆಗೆ ಬರುತ್ತೆ. ಈವನ್ ಪೇಪರ್ ಗೆಟ್ಸ್ ಚಾರ್ಜ್ಡ್. ಸೊ ನೀವು ಪ್ರತಿ ಆಬ್ಜೆಕ್ಟ್ ನ ಚಾರ್ಜ್ ಮಾಡ್ತಾ ಇದ್ದೀರಾ, ಜಸ್ಟ್ ಲಿಟರಲಿ ಪಾಸಿಂಗ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಯಾವುದೋ ಒಂದು ಆಬ್ಜೆಕ್ಟ್ ನಿಂದ ಎಲೆಕ್ಟ್ರಾನ್ಸ್ ಗಳು ಹೊರಟೋಯ್ರು ಅಂದ್ರೆ ಅದಕ್ಕೂ ಕೂಡ ಚಾರ್ಜ್ ಇರುತ್ತೆ ಅಲ್ವಾ. ಸೊ ಒಂದು ಚಾರ್ಜ್ ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಇಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಗಳು ಈಕ್ವಲ್ ಆಗಿರ್ಬೇಕು. ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಈಕ್ವಲ್ ಆಗಿರ್ಬೇಕು. ನೋಡಿ, ಇವಾಗ ಒಂದು ವುಲನ್ ಕ್ಲೋತ್ ತಗೊಳ್ಳಿ. ವುಲನ್ ಕ್ಲೋತ್ ನಿಂದ ಒಂದು ಗ್ಲಾಸ್ ರಾಡ್ ಅನ್ನ, ಒಂದು ಟ್ರಾನ್ಸ್ಪರೆಂಟ್ ಆಗಿರೋ ಒಂದು ರಾಡ್ ಅನ್ನ ಚೆನ್ನಾಗಿ ನೀವೇನ್ ಮಾಡ್ತೀರಾ? ರಬ್ ಮಾಡಿದಾಗ ಏನಾಯ್ತು? ಗ್ಲಾಸ್ ರಾಡ್ ನಿಂದ ಎಲೆಕ್ಟ್ರಾನ್ಸ್ ಗಳೆಲ್ಲ ಕೂಡ ವುಲನ್ ಕ್ಲೋತ್ ಹೊರಟ್ಬಿಟ್ವು. ಟಾಟಾ ಬಾಯ್ ಬಾಯ್, ಐ ಆಮ್ ಗೋಯಿಂಗ್ ಅಂತ ಹೇಳ್ಕೊಂಡು. ನಾವು ವುಲನ್ ಕ್ಲೋತ್ ಹ್ಯಾಸ್ ಪಾಸಿಟಿವ್ ಚಾರ್ಜ್ ಅಂಡ್ ಇಫ್ ಯು ಕೀಪ್ ಅ ಇನ್ಫ್ಲೇಟೆಡ್ ಬಲೂನ್,
ಊದಿರುವಂತಹ ಬಲೂನ್ಸ್ ಅನ್ನ ಈ ಒಂದು ರಾಡ್ ಹತ್ರ ಇಟ್ಟಾಗ ಪಾಸಿಟಿವ್ಲಿ ಚಾರ್ಜ್ ಗ್ಲಾಸ್ ರಾಡ್ ಏನ್ ಮಾಡುತ್ತೆ, ಬಲೂನ್ ಅನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಿಕಾಸ್ ಇಲ್ಲಿ ಬಲೂನಿಗೆ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಈಕ್ವಲ್ ಆಗಿರುತ್ತೆ. ಯಾವಾಗ ಪಾಸಿಟಿವ್ಲಿ ಚಾರ್ಜ್ ಈಕ್ವಲ್ ಆಗಿರುತ್ತೆ, ಚಾರ್ಜ್ಗಳು ಬಲೂನ್ ಅಲ್ಲಿ ಬರೀ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಅಲ್ಲ, ಬಲೂನ್ ಒಳಗಡೆ ಕೂಡ ಪಾಸಿಟಿವ್ ನೆಗೆಟಿವ್ ಎರಡು ಕೂಡ ಈಕ್ವಲ್ ಆಗಿರುತ್ತೆ. ಆದ್ರೆ ಯಾವಾಗ ನೀವು ಚಾರ್ಜ್ ಆಬ್ಜೆಕ್ಟ್ ಅನ್ನ ಬಲೂನ್ ಹತ್ರಕ್ಕೆ ಹಿಡಿತಿರೋ, ಬಲೂನ್ಸ್ ಏನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಿಕಾಸ್ ಬಲೂನ್ಸ್ ನಲ್ಲಿರುವಂತಹ ಈಕ್ವಲ್ ಆಗಿರೋ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಡಿಸ್ಆರ್ಗನೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಹ್ಯಾಪನ್ಸ್ ಆನ್ ಚಾರ್ಜ್ ಲೆವೆಲ್ ಅಲ್ಲಿ ಇದೆಲ್ಲ ನಡೆಯುತ್ತೆ. ಹಾಗಾದ್ರೆ ನಾವು ಈ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಆಫ್ ಆಟಮ್ ಲೆಸನ್ ನಲ್ಲಿ ಏನ್ ಕಲಿತೀವಿ? ದ ಫಸ್ಟ್ ಟಾಪಿಕ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್. ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಹೇಳಿದ್ರೆ ಯಾರು? ಸೊ ನೀವು ಒಂದು ಆಟಮ್ ಅಂತ ಹೇಳಿ ತಗೊಂಡಾಗ ಆಟಮ್ ಒಳಗಡೆ ಆಕ್ಚುಲಿ ನ್ಯೂಕ್ಲಿಯಸ್ ಇದೆ. ಓಕೆ, ಇದ್ರೊಳಗಡೆ ಏನಿದೆ, ತುಂಬಾ ಟೈನಿ ಜಾಗದಲ್ಲಿ ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ ಸುತ್ತ ಯಾರಿದ್ದಾರೆ? ಇಲೆಕ್ಟ್ರಾನ್ಸ್ ಇದ್ದಾರೆ. ನ್ಯೂಕ್ಲಿಯಸ್ ಸುತ್ತ ಇಲೆಕ್ಟ್ರಾನ್ಸ್ ಇದ್ದಾರೆ. ಸೊ ನ್ಯೂಕ್ಲಿಯಸ್ ಒಳಗಡೆ ಯಾರಿದ್ದಾರೆ? ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ಸ್ ಇದ್ದಾರೆ, ಮತ್ತೆ ನ್ಯೂಟ್ರಾನ್ಸ್ ಇದ್ದಾರೆ. ಪ್ರೋಟಾನ್ಸ್ಗೆ ಪಾಸಿಟಿವ್ ಚಾರ್ಜ್ ಇದೆ, ನ್ಯೂಟ್ರಾನ್ಸ್ಗೆ ಏನು ಚಾರ್ಜ್ ಇಲ್ಲ, ನಾವು ಅದನ್ನ ಎನ್ ಅಂತ ಹೇಳಿ ಬರಿತೀವಿ. ಇಲೆಕ್ಟ್ರಾನ್ಸ್ಗೆ ನೆಗೆಟಿವ್ಲಿ ಚಾರ್ಜ್ ಇದೆ. ಸೊ ಓವರ್ ಆಲ್ ಆಗಿ ಒಂದು ಆಟಮ್ ಶುಡ್ ಬಿ electrically neutral ಅಂತ ಹೇಳುವಂತದ್ದು ಕಾನ್ಸೆಪ್ಟ್. Now we are going to understand how these subatomic particles were discovered. ಹೇಗೆ ಇವುಗಳ ಡಿಸ್ಕವರಿ ಆಯ್ತು, ಯಾರು ಅದನ್ನ ಡಿಸ್ಕವರ್ ಮಾಡಿದ್ರು, ಮತ್ತೆ ಯಾವ ಎಕ್ಸ್ಪೆರಿಮೆಂಟ್ ಮೂಲಕ ಇವುಗಳನ್ನ ಡಿಸ್ಕವರ್ ಮಾಡಿದ್ರು ಅಂತ ಹೇಳೋದನ್ನ ನಾವು ಕಲಿತಾ ಹೋಗೋಣ. ಸೊ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್, ಫಸ್ಟ್ ಟೈಮ್ ನಾವು ಇದ್ರ ಬಗ್ಗೆ ಕಲಿಯೋಣ. ಇವಾಗ ಇಲ್ಲೊಬ್ರು ತಾತ ನೋಡ್ತಾ ಇದ್ದೀರಲ್ಲ, ಸೊ ಹೀಸ್ ಅವರ್ ರೆಸ್ಪೆಕ್ಟೆಡ್ ಜೆ ಥಾಮ್ಸನ್ ಸರ್. ಸೊ 1897 ನಲ್ಲಿ ಇವ್ರೇನ್ ಮಾಡ್ತಾರೆ, ಇಲೆಕ್ಟ್ರಾನ್ಸ್ ಇದು ಎಕ್ಸಿಸ್ಟೆನ್ಸ್ ಅನ್ನ ಮೊದಲ ಬಾರಿಗೆ ಹೇಳ್ಕೊಡ್ತಾರೆ. ಇವರೊಬ್ಬರೇ ಅಲ್ಲ, ದೇರ್ ಆರ್ ಮೆನಿ ಸೈಂಟಿಸ್ಟ್ ಹೂ ಹ್ಯಾಸ್ ವರ್ಕ್ಡ್ ಆನ್ ಇಟ್. ಈವನ್ ವಿಲಿಯಂ ಕ್ರೂಕ್ ಅಂತ ಹೇಳುವ ಸೈಂಟಿಸ್ಟ್ ಕೂಡ ಮೊದಲ ಬಾರಿಗೆ ವರ್ಕ್ ಮಾಡ್ತಾ ಇದ್ರು. ಅವರಿಂದ ಆ ಒಂದು ವಿಲಿಯಂ ಕ್ರೂಕ್ ಎಕ್ಸ್ಪೆರಿಮೆಂಟ್ ಅಥವಾ ಕ್ರೂಕ್ ಟ್ಯೂಬ್, ವಿಲಿಯಂ ಕ್ರೂಕ್ಸ್ ಇದು ಟ್ಯೂಬ್ ಅನ್ನ ಇವ್ರು ತಗೋತಾರೆ, ನಮ್ಮ ಫ್ಯಾರಡೇಸ್ ಅವ್ರು ತಗೋತಾರೆ. ಆ ಟ್ಯೂಬ್ ನ ಸೀಲ್ ಮಾಡ್ತಾರೆ, ಎರಡು ಕಡೆ ಕೂಡ ಕವರ್ ಮಾಡ್ತಾರೆ, ಅದ್ರೊಳಗಡೆ ಒಂದು ಮೆಟಲ್ ಪೀಸ್ ಅನ್ನ ಇಡ್ತಾರೆ, ಮತ್ತೆ ಇದನ್ನ ಬ್ಯಾಟ್ರಿ ಕನೆಕ್ಷನ್ ಕೊಡ್ತಾರೆ. ಒಂದು ಮೆಟಲ್ ಪೀಸಿಗೆ ನೆಗೆಟಿವ್ ಚಾರ್ಜ್ ಕೊಡ್ತಾರೆ, ಇನ್ನೊಂದು ಮೆಟಲ್ ಪೀಸಿಗೆ ಪಾಸಿಟಿವ್ ಚಾರ್ಜ್ ಕೊಡ್ತಾರೆ. ಅತಿ ಕಡಿಮೆ ಪ್ರೆಷರ್ ಇರುವಂತಹ ಏರ್ ಅನ್ನ ಇಡ್ತಾರೆ, ಯಾವ್ದಾದ್ರು ಒಂದು ಏರ್. ಜಸ್ಟ್ ಇಮ್ಯಾಜಿನ್ ದಟ್ ಏರ್ ಇಸ್ ದೇರ್ ಇನ್ಸೈಡ್ ದ ಸಿಲಿಂಡರ್, ಅದಕ್ಕೆ ಪ್ರೆಷರ್ ತುಂಬಾ ಕಡಿಮೆ ಇದೆ. ಯಾವಾಗ ವೋಲ್ಟೇಜ್ ಕನೆಕ್ಷನ್ ಕಂಪ್ಲೀಟ್ ಆಗುತ್ತೆ, ಆ ಗ್ಯಾಸ್ ಇಂದ ಮತ್ತೆ ಈ ಮೆಟಲ್ ರಾಡ್ ಇಂದ ಇಲೆಕ್ಟ್ರಾನ್ಸ್ ಗಳು ಎಲ್ಲಿಂದ ಹೋಗುತ್ತೆ, ಕ್ಯಾಥೋಡ್ ನಿಂದ ಆನೋಡ್ ಕಡೆಗೆ ಹೋಗುತ್ತೆ. ಸೊ ಅವುಗಳು ಹೇಗೆ ಹೋಗುತ್ತೆ ಅಂದ್ರೆ ಬೀಮ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ರೇ ಆಫ್ ಎಲೆಕ್ಟ್ರಾನ್ಸ್ ಹೋಗುತ್ತೆ. ಅದನ್ನ ನೀವು ಕ್ಯಾಥೋಡ್ ರೇಸ್ ಅಂತ ಹೇಳಿ ಕರೀತೀರಾ. A ray which pass from cathode to anode and contains negatively charged particles, they are called as cathode ray. ಈ cathode ray ಇದು ಪ್ರಾಪರ್ಟೀಸ್ ಏನು? ಕ್ಯಾಥೋಡ್ ರೇ ಯಾವಾಗ್ಲೂ ಕೂಡ ಸ್ಟ್ರೇಟ್ ಆಗಿ ಹೋಗುತ್ತೆ. ನೀವು ಯಾವಾಗ ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇಡ್ತೀರಾ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಇಡ್ತೀರಾ, ಇವಾಗ ಒಂದು ಮ್ಯಾಗ್ನೆಟ್ ಅನ್ನ ಇಡ್ತೀರಾ, ಸೌತ್ ಪೋಲ್ ಅಂಡ್ ನಾರ್ತ್ ಪೋಲ್ ಅಂತ ಹೇಳಿ ಮ್ಯಾಗ್ನೆಟ್ ಇಡ್ತೀರಾ ಅಂತ ಹೇಳಿ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಇಲೆಕ್ಟ್ರಾನ್ಸ್ ಗಳು ಈ ತರ ತನ್ನ ಒರಿಜಿನಲ್ ಪಾತ್ ನಿಂದ ಡಿಫ್ಲೆಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವ್ ಯಾವಾಗ ಈ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಇಡಲ್ವೋ, ಇಲೆಕ್ಟ್ರಾನ್ಸ್ ವಿಲ್ ಸ್ಟಾರ್ಟ್ ಮೂವಿಂಗ್ ಫ್ರಮ್ ಕ್ಯಾಥೋಡ್ ಟುವರ್ಡ್ಸ್ ಆನೋಡ್, ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದು. ನೆಕ್ಸ್ಟ್ ಇಲೆಕ್ಟ್ರಾನ್ಸ್, ಕ್ಯಾಥೋಡ್ ರೇ ನಲ್ಲಿ ಇಲೆಕ್ಟ್ರಾನ್ಸ್ ಗೆ ಯಾವ ಚಾರ್ಜ್ ಇದೆ? ನೆಗೆಟಿವ್ ಚಾರ್ಜ್ ಇದೆ. ಓಕೆ, ಅವುಗಳಿಗೆ ನೆಗೆಟಿವ್ ಚಾರ್ಜ್ ಇದೆ. ಮತ್ತೆ ಅವುಗಳು ಯಾವಾಗ ಈ ಒಂದು ಆನೋಡ್ ಹತ್ರ ಬರುತ್ತೆ, ಕೆಲವೊಂದು ಆನೋಡ್ ಅನ್ನ ನಾವು ಇವಾಗ ಸ್ವಲ್ಪ ದೊಡ್ಡದಾಗಿ ತಗೊಳ್ಳೋಣ, ಆನೋಡಿಗೆ ಸಣ್ಣ ಸಣ್ಣ ಹೋಲ್ ಮಾಡೋಣ. ಆ ಕ್ಯಾಥೋಡ್ ರೇಗಳು ಅಥವಾ ಇಲೆಕ್ಟ್ರಾನ್ಸ್ ಗಳ ಹೋಲ್ ನ ದಾಟಿ ಈ ಒಂದು ಬ್ಯಾಕ್ ಸೈಡ್ ಸ್ಕ್ರೀನ್ ಬಂದು ಬಡಿಯುತ್ತೆ. ಬಡ್ದಾಗ ಅಲ್ಲಿ ಹೀಟ್ ಇಫೆಕ್ಟ್ ಉಂಟಾಗುತ್ತೆ ಮಕ್ಳು, ಸ್ವಲ್ಪ ಬಿಸಿ ಆಗುತ್ತೆ ಮೆಟಲ್ಸ್ ಗಳು. ಮತ್ತೆ ಕೆಲವೊಂದು ಗ್ರೀನ್ ಕಲರ್ ಗ್ಲೋ ಕೂಡ ಬರುತ್ತೆ. ಆ ಗ್ರೀನ್ ಕಲರ್ ಗ್ಲೋ ಯಾಕೆ ಅಂತ ಹೇಳಿದ್ರೆ, ಜಿಂಕ್ ಸಲ್ಫೈಡ್ ಅಂತ ಹೇಳೋ ಮೆಟೀರಿಯಲ್ ಹಾಕಿರ್ತಾರೆ. ಈ ಜಿಂಕ್ ಸಲ್ಫೈಡ್ ಮೆಟೀರಿಯಲ್ಸ್ ಗೆ ಯಾವಾಗ ಎಲೆಕ್ಟ್ರಾನ್ಸ್ ಹೋಗಿ ಗುದ್ದುತ್ತೋ, ಅಲ್ಲಿ ಅದು ಫ್ಲೂರೋಸೆನ್ಸ್ ಅಂತ ಹೇಳುವ ಮೆಕ್ಯಾನಿಸಮ್, ನೀವು ಇದನ್ನ ಹೈಯರ್ ಕ್ಲಾಸಸ್ ನಲ್ಲಿ ಕಲಿತೀರಾ. ಸೊ ಆ ಒಂದು ಮೆಕ್ಯಾನಿಸಮ್ ಆಗಿ ಆ ಒಂದು ಜಿಂಕ್ ಸಲ್ಫೈಡ್ ನಲ್ಲಿ ಒಂಥರ ಒಂದು ಗ್ಲೋ ಬರುತ್ತೆ. ದಟ್ ಕನ್ಫರ್ಮ್ಸ್ ದಟ್ ಓಕೆ, ಒಂದು ಮೆಟೀರಿಯಲ್ ಪಾರ್ಟಿಕಲ್ಸ್ ಗಳು ಸುಮ್ಮನೆ ಯಾವುದೊಂದು ಕಿರಣ, ಬೆಳಕಿನ ಕಿರಣ ಬೀಳ್ತಾ ಇಲ್ಲ, ಆ ಬೆಳಕಿನ ಕಿರಣದಲ್ಲಿ ಒಂದು ಹೆವಿ ಆಬ್ಜೆಕ್ಟ್ ಇದೆ. ಅದು ಹೆವಿ ಅಂದ್ರೆ ತುಂಬಾ ಹೆವಿ ಅಲ್ಲ, ಸಣ್ಣ ಒಂದು ಪಾರ್ಟಿಕಲ್ ಇದೆ. ಆ ಪಾರ್ಟಿಕಲ್ ಇಂಟರಾಕ್ಟ್ ಮಾಡ್ತಾ ಇದೆ.
ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಗ್ಲೋವನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ನೀವೇನಾದ್ರೂ ಒಂದು ಸಣ್ಣ ಮೆಟಲ್ ಫಾಯಿಲ್ ಇಟ್ರೆ ಆ ಪಾರ್ಟಿಕಲ್ಸ್ ಗಳು ಆ ಮೆಟಲ್ ಫಾಯಿಲ್ ಥ್ರೂ ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲೊಂದು ವ್ಯಾಕ್ಯೂಮ್ ಪಂಪ್ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಪ್ರೆಷರ್ ಅನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಮೆಟಲ್ ರಾಡ್ ಅನ್ನ ನೆಗೆಟಿವ್ ಟರ್ಮಿನಲ್ ಗೆ ಕನೆಕ್ಟ್ ಮಾಡ್ತಿರೋ ಅದನ್ನ ಕ್ಯಾಥೋಡ್ ಅಂತ ಹೇಳಿ ಕರಿತೀರಾ. ಯಾವ ಒಂದು ಮೆಟಲ್ ಪೀಸ್ ಅನ್ನ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತಿರೋ ಅದನ್ನ ಆನೋಡ್ ಅಂತ ಹೇಳಿ ಕರಿತೀರಾ. ಆನೋಡ್ ಕಡೆಗೆ ಯಾರು ಬರಬೇಕು, ಆನಯಾನ್ಸ್ ಬರಬೇಕು. ಆನಯಾನ್ಸ್ ಅಂತ ಹೇಳಿದ್ರೆ ನೆಗೆಟಿವ್ಲಿ ಚಾರ್ಜ್ ಇಲೆಕ್ಟ್ರಾನ್ಸ್ ಗಳು ಬರಬೇಕು. ಸೊ ಡಿಸ್ಚಾರ್ಜ್ ಟ್ಯೂಬ್ ಅಂಡ್ ಕ್ಯಾಥೋಡ್ ರೇ ಟ್ಯೂಬ್ ಅನ್ನ ನಾವು ಗಮನ ಹರಿಸೋಣ. ಡಿಸ್ಚಾರ್ಜ್ ಟ್ಯೂಬ್ ಅಥವಾ ಕ್ಯಾಥೋಡ್ ರೇ ಟ್ಯೂಬ್ ನಲ್ಲಿ ಏನೇನಾಗುತ್ತೆ ಅಂತ ಹೇಳಿ ನಾನು ಇವಾಗ ಏನೇನು ಹೇಳಿದೆಲ್ಲ ಕೂಡ ಪಾಯಿಂಟ್ ನಲ್ಲಿ ಕೊಟ್ಟಿದ್ದೀನಿ. ಸಿಲಿಂಡ್ರಿಕಲ್ ಗ್ಲಾಸ್ ಟ್ಯೂಬ್ ಇದೆ, 2 ಮೆಟಲ್ ರಾಡ್ ಇರುತ್ತೆ. ಯಾವುದಕ್ಕೆ ನೀವು ನೆಗೆಟಿವ್ ಟರ್ಮಿನಲ್ ಕೊಡ್ತಿರೋ ಕ್ಯಾಥೋಡ್ ಅಂತ ಹೇಳ್ತೀರಾ, ಯಾವುದಕ್ಕೆ ನೀವು ಪಾಸಿಟಿವ್ ಟರ್ಮಿನಲ್ ಕೊಡ್ತಿರೋದನ್ನ ಆನೋಡ್ ಅಂತ ಹೇಳಿ ಕರಿತೀರಾ. The tube is connected to vacuum pump to reduce the pressure inside the tube to any extent. ನೀವು ಬೇರೆ 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 ಪ್ರೆಷರ್ ನಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನೋಡಬಹುದು ಅಂತ ಹೇಳುವಂತದ್ದು ಆ ವ್ಯಾಕ್ಯೂಮ್ ಪಂಪ್ ನ ಒಂದು ಯೂಸ್. Thomson passed electricity at very high voltage through the gas at low pressure taken in a discharge tube. ಸರಿ, ನೆಕ್ಸ್ಟ್ ಏನ್ ನೋಡ್ತೀರಾ, ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ಅನ್ನ ನೋಡ್ತೀರಾ. ಸೊ ಇಲ್ಲಿ ಇಷ್ಟೊತ್ತು ನೋಡಿದ್ರೆ ತಾನೆ ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ತಾನೆ. ಸೊ ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ನಲ್ಲಿ ಕ್ಯಾಥೋಡ್ ರೇ ಡೆಫಿನಿಷನ್ ಅನ್ನು ನೋಡ್ತೀರಾ. ವಾಟ್ ಇಸ್ ಕ್ಯಾಥೋಡ್ ರೇ ಡೆಫಿನಿಷನ್ ಬರದಿ ಅಂತ ಹೇಳಿ ಕೇಳಿದ್ರೆ ಇದನ್ನ ಬರದಿ. ಸ್ಟ್ರೀಮ್ ಆಫ್ ಮೈನ್ಯೂಟ್ ಪಾರ್ಟಿಕಲ್ಸ್ ವಿಚ್ ವೇರ್ ಗಿವನ್ ಔಟ್ ಬೈ ಕ್ಯಾಥೋಡ್, ಅದನ್ನ ನಾವು ಕ್ಯಾಥೋಡ್ ರೇಸ್ ಅಂತ ಹೇಳಿ ಕರಿತೀವಿ. ಕ್ಯಾಥೋಡ್ ರೇ ಕನ್ಸಿಸ್ಟ್ ಆಫ್ ಸ್ಮಾಲ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಕಾಲ್ಡ್ ಆಸ್ ಇಲೆಕ್ಟ್ರಾನ್ಸ್. ಸರಿನಾ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾಥೋಡ್ ರೇಸ್ ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಇದು. ಒಂದು ಕ್ಯಾಥೋಡ್ ರೇ ಆ ಮೆಟಲ್ ರಾಡ್ ಇಂದ ಆದ್ರೂ ಬರ್ಬೋದು ಅಥವಾ ನೀವು ಏನ್ ಗ್ಯಾಸ್ ತಗೊಳ್ತಿರಲ್ವಾ ಅದರಿಂದ ಆದ್ರೂ ಬರ್ಬೋದು. ಸೊ ಕ್ಯಾಥೋಡ್ ರೇಸ್ ಆರ್ ಎಮಿಟೆಡ್ either from metal which constitutes cathode or from the gas enclosed in the discharge tube. Enclosed in the discharge tube ಅಂದ್ರೆ ಡಿಸ್ಚಾರ್ಜ್ ಟ್ಯೂಬ್ ಒಳಗಡೆ ಇರುವಂತಹ ಗ್ಯಾಸ್ ನಿಂದ ಕೂಡ ಎಲೆಕ್ಟ್ರಾನ್ಸ್ ಗಳು ಹೊರಗಡೆ ಬರಬಹುದು. Cathode rays always travel in a straight line. If you provide some electric and magnetic field, cathode rays ಅಲ್ಲಿಂದ ಏನಾಗುತ್ತೆ, ಡಿವಿಯೇಟ್ ಆಗುವಂತಹ ಚಾನ್ಸಸ್ ಇರುತ್ತೆ. Cathode rays can pass through very thin foil of metal. ನಾನು ಹೇಳ್ದೆ ಒಂದು ಅಲ್ಯೂಮಿನಿಯಂ ಮೆಟಲ್ ಇಟ್ರೆ through even that metal cathode ray can pass. When cathode rays are made to strike on metal, it gets heated. ಅದರ ಅರ್ಥ ಕ್ಯಾಥೋಡ್ ರೇ ಸುಮ್ಮನೆ ಒಂದು ರೇ ಅಲ್ಲ, ಅದರ ಒಳಗಡೆ ಪಾರ್ಟಿಕಲ್ಸ್ ಇದೆ. ಆ ಪಾರ್ಟಿಕಲ್ಸ್ ಯಾವಾಗ ಹೋಗಿ ಆ ಮೆಟಲ್ ಅನ್ನ ಅಥವಾ ಆ ಒಂದು ಕೋಟಿಂಗ್ ಅನ್ನ ಹಿಟ್ ಮಾಡುತ್ತೋ ಅಲ್ಲಿ ಸ್ವಲ್ಪ ಬಿಸಿಯನ್ನ ಉಂಟು ಮಾಡುತ್ತೆ ಅಂತ ಹೇಳಿ ಅರ್ಥ. ಓಕೆ, ಸೊ ವೆನ್ ಕ್ಯಾಥೋಡ್ ರೇ ಸ್ಟ್ರೈಕ್ಸ್ ಅಗೇನ್ಸ್ಟ್ a glass surface which is coated with zinc sulfide, ZnS ಅಂದ್ರೆ zinc sulfide, they produce glow known as fluorescence. ಆ ಗ್ಲೋ ಅನ್ನ ನಾವು ಫ್ಲೋರೋಸೆನ್ಸ್ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಈ ಒಂದು ಇಲೆಕ್ಟ್ರಾನಿನ ಮಾಹಿತಿ ಏನು? ವಾಟ್ ಇಸ್ ದ ಚಾರ್ಜ್ ಆನ್ ಒನ್ ಎಲೆಕ್ಟ್ರಾನ್? ದಿಸ್ ಇಸ್ ಆಕ್ಚುಲಿ ಕಾಲ್ಡ್ as absolute charge of electron and that's equal to 1.6 into 10 power minus 9 coulomb. Since electron ಅನ್ನ ನಾವು ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಅಂತ ಹೇಳಿ ಕರೆಯೋದ್ರಿಂದ ಈ ಚಾರ್ಜ್ ಮುಂದೆ ನಾವು ನೆಗೆಟಿವ್ ಸೈನ್ ಹಾಕ್ತೀವಿ. ಸಪೋಸ್ ದೇ ಆಸ್ಕ್ ಯು ವಾಟ್ ಇಸ್ ದ ಚಾರ್ಜ್ ಆಫ್ ಪ್ರೋಟಾನ್ಸ್, ದ ಸೇಮ್ ಚಾರ್ಜ್ ಯು ರೈಟ್ 1.6 into 10 power minus 19 ಅಂತಾನೆ ಬರೀತೀರಾ. ಬಟ್ ಪ್ರೋಟಾನ್ ಮುಂದೆ ನೀವು ಪಾಸಿಟಿವ್ ಅಂತ ಹೇಳುವ ಸಿಂಬಲ್ ಅನ್ನ ಕೂಡ ಹಾಕ್ತೀರಾ. ಸೊ ಎಲೆಕ್ಟ್ರಾನ್ ನೆಗೆಟಿವ್, ಪ್ರೋಟಾನ್ ಪಾಸಿಟಿವ್. ಓಕೆ, ಮಾಸ್ ಆಫ್ ಎಲೆಕ್ಟ್ರಾನ್ ಬಂದು 9.1 into 10 power minus 31 kg, ಇಲ್ಲ ಅಂತ ಹೇಳಿದ್ರೆ 9.1 into 10 to the power minus 28 gram. ಇದು ಅಬ್ಸಲ್ಯೂಟ್ ಚಾರ್ಜ್, ಫುಲ್ ಪಕ್ಕಾ ಚಾರ್ಜ್. ರಿಲೇಟಿವ್ ಚಾರ್ಜ್ ಅಂತ ಹೇಳುವಂಥದ್ದು -1. ನಾವು ಇವಾಗ ಕಂಪೇರ್ ಮಾಡಿ ಇಲೆಕ್ಟ್ರಾನ್ ಎಷ್ಟು ಪುಟಾಣಿ ಅಂತ ಹೇಳಿ ಕಂಪೇರ್ ಟು ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ನೀವು ಒಂದು ಕೈಯಲ್ಲಿ 2000 ಚಾಕ್ಲೇಟ್ ಇಟ್ಕೋತೀರಾ, ಸರಿನಾ? ಆ 2000 ಚಾಕ್ಲೇಟ್ಗಳು ಪ್ರೋಟಾನ್ಸ್ ಆಗಿರ್ತವೆ. ಆ 2000 ಚಾಕ್ಲೇಟ್ ಆಫ್ ಪ್ರೋಟಾನ್ಸ್ಗೆ ನಿಮ್ ಇನ್ನೊಂದು ಕೈನಲ್ಲಿ ಬರೀ ಒಂದೇ ಚಾಕ್ಲೇಟ್ ಇಟ್ಕೊಳ್ಳಿ. ಇವಾಗ ತೂಕ ನೋಡಿ, ತೂಕವನ್ನ ಹಾಗೆ ಫೀಲ್ ಮಾಡಿ. ಇಲ್ಲಿ 2000 ಚಾಕ್ಲೇಟ್ ಇದೆ, ಅಥವಾ ಹತ್ರ 1840 ಚಾಕ್ಲೇಟ್ ನಿಮ್ಮ ಹತ್ರ ಇರ್ಬೇಕು ಒಂದು ಕೈಯಲ್ಲಿ. ಇನ್ನೊಂದು ಕೈಯಲ್ಲಿ ಬರೀ ಒಂದೇ ಚಾಕ್ಲೇಟ್. ಯಾವ್ದು ಜಾಸ್ತಿ ತೂಕ? 1840 ಚಾಕ್ಲೇಟ್ಸ್. ಮಿಸ್, ವಿ ಕೆನಾಟ್ ಇವನ್ ಹೋಲ್ಡ್ ದಟ್ ಇನ್ ಅವರ್ ಹ್ಯಾಂಡ್ ಬಿಕಾಸ್ ಇಟ್ಸ್ ಹ್ಯೂಜ್. ಅಂಡ್ ಇಲ್ಲಿ ಜಸ್ಟ್ 1 ಚಾಕ್ಲೇಟ್ ಅಷ್ಟೇ, ಅದರ ಮಾಸ್ ಬಂದು ತುಂಬಾ ಕಡಿಮೆ ಇದೆ, ರೈಟ್? ಸೊ ಹಾಗಾಗಿ ಎಷ್ಟು ಕಂಪ್ಯಾರಿಸನ್ ಬಂದಾಗ ನಿಮಗೆ ಅದು ಫೀಲ್ ಆಗುತ್ತೆ, ಅಯ್ಯೋ 2000 chocolates in one hand and just 1 chocolate in another hand. How light this electron? That's the reason electron idu mass ana ನೀವು ಪ್ರತಿ ಸಲ ಕ್ಯಾಲ್ಕುಲೇಷನ್ಸ್ ನಲ್ಲಿ ನೆಗ್ಲೆಕ್ಟ್ ಮಾಡ್ತಾನೆ ಹೋಗ್ತೀರಾ. You will not even consider.
ಅಯ್ಯೋ ಪುಟಾಣಿ electron, why are they not considering you? Because my mass is very less, ma'am. ಆ ತರ. ಸೊ ಇದು ಇದೆಯಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯು ಶುಡ್ ಕಂಪೇರ್ ಸಮ್ ಫ್ರೂಟ್ಸ್ ಆಗಿರ್ಬೋದು, ಎಲೆಕ್ಟ್ರಾನ್ಸ್ ಆಗಿರ್ಬೋದು, ಐ ಮೀನ್ ಚಾಕ್ಲೇಟ್ಸ್ ಆಗಿರ್ಬೋದು, ಬಿಸ್ಕೆಟ್ಸ್ ಆಗಿರ್ಬೋದು, ಕುಕೀಸ್ ಆಗಿರ್ಬೋದು. ಸೊ ಒಂದ್ ಕೈಲಿ 2000 ಕುಕೀಸ್, ಇನ್ನೊಂದ್ ಕೈಲಿ ಒಂದೇ ಕುಕೀಸ್. ದಿಸ್ ಇಸ್ ಎಲೆಕ್ಟ್ರಾನ್, ದಿಸ್ ಇಸ್ ಪ್ರೋಟಾನ್ ಇಸ್ ದಿಸ್ ಹೆವಿ ಅಂತ ಹೇಳುತ್ತಾರೆ. ಓಕೆ, now features of electron. Electron is a fundamental particle present in an atom that carries negative charge 1.6 into 10 power minus 19, regarded as a unit negative charge and negligible mass. I told you how negligible it is. So G.J. Toney suggested the name as electron. Electron anta helidre particles athava atoms of electricity anta helo artha barutte. Electron is universal fundamental particle. ಏನಿದು ಯೂನಿವರ್ಸಲ್ ಫಂಡಮೆಂಟಲ್ ಪಾರ್ಟಿಕಲ್? ಯು ಟೇಕ್ ಎನಿ ಮೆಟೀರಿಯಲ್ ಮಕ್ಳೆ, ನೀವು ಒಂದು 10,000 ಜಾಕೆಟ್ ತಗೊಂಡ್ ಬಂದಿದ್ದೀನಿ ಮಿಸ್, 50,000 ರೋಲೆಕ್ಸ್, ಐ ಮೀನ್ 50,000 ರೋಲೆಕ್ಸ್ ಅಲ್ಲ, 2 ಲಕ್ಷದ ರೋಲೆಕ್ಸ್ ವಾಚ್ ಇದೆ ಮಿಸ್, ಇದ್ರಲ್ಲಿ ಎಲೆಕ್ಟ್ರಾನ್ಸ್ಗಳು, ಅದ್ರಲ್ಲಿರೋ ಎಲೆಕ್ಟ್ರಾನ್ಸ್ಗಳು ಕಾಸ್ಟ್ಲಿ ಮಿಸ್. ಆತರ ಏನಿಲ್ಲ. ನೀವು 10,000 ವಾಚ್ ಆದ್ರೂ ತಗೊಳ್ಳಿ, 50,000 ವಾಚ್ ಆದ್ರೂ ತಗೊಳ್ಳಿ, ಆ ವಾಚ್ ಒಳಗಡೆ ಆಟಮ್ಸ್ ಇದೆ, ಆಟಮ್ಸ್ ಒಳಗಡೆ ಎಲೆಕ್ಟ್ರಾನ್ಸ್ ಇದೆ, ಎಲೆಕ್ಟ್ರಾನ್ಸ್ ಆರ್ ಸೇಮ್. ಓಕೆ, so miss, this water is from Himalaya miss, very pure, not like Bangalore water. In Himalaya water ತಗೊಂಡ್ ಬಾ, Bangalore water ಆದ್ರೆ ತಗೊಂಡ್ ಬಾ, water ಒಳಗಡೆ electrons are same only, right? You cannot change the electrons. Now let's talk about the next subatomic particle called as proton. Who discovered proton? ಪ್ರೋಟಾನ್ ಅನ್ನ ಈ ಗೋಲ್ಡ್ ಸ್ಟೈನ್ ಅಂತ ಹೇಳುವಂತಹ ವ್ಯಕ್ತಿ, ನಿಮ್ಗೆ ಆ ತಾತನ ಅಥವಾ ಆ ಒಂದು ರೆಸ್ಪೆಕ್ಟಿವ್ ಸೈಂಟಿಸ್ಟ್ ಅನ್ನ ನೀವು ನೋಡ್ತಿದ್ದೀರಾ ಇಲ್ಲಿ. ಸೊ ನಾನು ತಾತ ಅಂತ ಹೇಳಿ ಯಾಕೆ ಕರಿತೀನಿ ಅಂತ ಹೇಳಿದ್ರೆ, ಲೈಕ್ ನಮ್ಗೆ ಯಾವಾಗ್ಲೂ ಕೂಡ ತಾತಂದ್ರ ಮೇಲೆ, ಅಜ್ಜಿ ಮೇಲೆ, ಅಜ್ಜ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ. ಸೊ ಪ್ರೀತಿ ಜಾಸ್ತಿ ಇದ್ದಾಗ ನಾವು ಅವ್ರನ್ನ ನೆನ್ಪಿಟ್ಕೋತೇವೆ, ಇಲ್ಲ ಅಂತ ಹೇಳಿದ್ರೆ ವಿಲ್ ನಾಟ್ ರಿಮೆಂಬರ್ ರೈಟ್. ಸೊ ಈ ಗೋಲ್ಡ್ ಸ್ಟೈನ್ ಅಂತ ಹೇಳುವವರು ಪ್ರೋಟಾನ್ ಇದು ಡಿಸ್ಕವರಿಯನ್ನ ಮಾಡ್ತಾರೆ. ಓಕೆ, ಸೊ ಹೇಗೆ ಈ ಪ್ರೋಟಾನ್ ಇದು ಡಿಸ್ಕವರಿ, ಮತ್ತೆ ಈ ಪ್ರೋಟಾನ್ ರೇಸ್ ಅನ್ನ ನಾವು ಕೇನಲ್ ರೇಸ್ ಅಂತ ಹೇಳಿ ಕರಿತೀವಿ, ಕ್ಯಾನಲ್ ರೇಸ್ ಅಂತಾನು ಕರಿತೀವಿ, ಅಥವಾ ಇದನ್ನ ನಾವು ಆನೋಡ್ ರೇಸ್ ಅಂತಾನು ಕೂಡ ಕರಿತೀವಿ. ಸೊ ಗೋಲ್ಡ್ ಸ್ಟೈನ್ ಏನ್ ಮಾಡ್ತಾರೆ, ಪಾಸ್ ಎಲೆಕ್ಟ್ರಿಸಿಟಿ ಎಟ್ ಅ ವೆರಿ ಹೈ ವೋಲ್ಟೇಜ್, ಜಸ್ಟ್ ಲೈಕ್ ಹೌ ನಮ್ಮ ಜೆ ಥಾಮ್ಸನ್ ಮಾಡಿದ್ರು, ಅದೇ ಎಕ್ಸ್ಪೆರಿಮೆಂಟ್ ಅನ್ನ ಗೋಲ್ಡ್ ಸ್ಟೈನ್ ಕೂಡ ಮಾಡ್ತಾರೆ. ಸೊ even Goldstein also does the same experiment, same to same experiment. ಈ Goldstein ಮಾಡೋ ಎಕ್ಸ್ಪೆರಿಮೆಂಟ್ ನಲ್ಲಿ Goldstein ಅಬ್ಸರ್ವ್ ಮಾಡ್ತಾರೆ ಯಾವ ತರ ಎಲೆಕ್ಟ್ರಾನ್ಸ್ ಗಳು, ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಗಳು ಕ್ಯಾಥೋಡ್ ನಿಂದ ಆನೋಡ್ ಕಡೆಗೆ ಹೋಗ್ತಾ ಇದೆಯೋ, ಈ ಕ್ಯಾಥೋಡ್ ಕಡೆಗೆ ಆನೋಡ್ ಕಡೆಯಿಂದ, ಕ್ಯಾಥೋಡ್ ಅಂತ ಹೇಳಿದ್ರೆ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಗಳು ಬರುವ ಜಾಗ. ಸೊ ಆಚೆಯಿಂದ ಈಚೆಗೆ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಗಳು ಕೂಡ ಬರ್ತಾ ಇದೆ. ಏನ್ ಮಿಸ್ ಇದ್ರ ಅರ್ಥ? ಇಮ್ಯಾಜಿನ್, ಓಕೆ, ನಾನು ನೈಟ್ರೋಜನ್ ಗ್ಯಾಸ್ ತಗೊಂಡೆ ಅಂತ ಹೇಳಿ ನೆನ್ಪಿಟ್ಕೊ, ಇದೊಂದು ನೈಟ್ರೋಜನ್ ಗ್ಯಾಸ್, ಇದೊಂದು ನೈಟ್ರೋಜನ್ ಗ್ಯಾಸ್ ಆಟಮ್. ಏನಾಯ್ತು ಇವಾಗ, ಇದ್ರೊಳಗಡೆ ಎಲೆಕ್ಟ್ರಾನ್ಸ್ ಗಳು ಹೊರಗಡೆ ಜಿಗಿಯುತ್ತೆ, ಈ ಎಲೆಕ್ಟ್ರಾನ್ಸ್ ಗಳು ಕ್ಯಾಥೋಡ್ ನಿಂದ ಆನೋಡ್ ಕಡೆಗೆ ಹೋಗುತ್ತೆ, ಇದು ಕ್ಯಾಥೋಡ್ ರೇಸ್ ಆಯ್ತು. ಈಗ ನೈಟ್ರೋಜನ್ಗೆ ಎಲೆಕ್ಟ್ರಾನ್ಸ್ ಹೊರಟೋದ್ರೆ ನೈಟ್ರೋಜನ್ ಮೇಲೆ ಯಾವ ಚಾರ್ಜ್ ಬಂತು? ಪಾಸಿಟಿವ್ ಚಾರ್ಜ್ ಬಂತು. ಸೊ ಇಟ್ ಇಸ್ ನೆವರ್ ದಟ್ ಓಕೆ ಪ್ರೋಟಾನ್ಸ್ ಗಳು ಹೊರಟೋಗ್ತಾ ಇದೆ, ಪ್ರೋಟಾನ್ಸ್ ಗಳು ನ್ಯೂಕ್ಲಿಯಸ್ ನ ಬಿಟ್ಟು ಹೊರಟೋದ್ರೆ ಅಲ್ಲಿ ನ್ಯೂಕ್ಲಿಯರ್ ಕೆಮಿಕಲ್ ರಿಯಾಕ್ಷನ್ಸ್ ನಡೆಯುತ್ತೆ, ಅಂಡ್ ಇಟ್ ಇಸ್ ವೆರಿ ಹೈಲಿ ಅನ್ಸ್ಟೇಬಲ್. So it's basically that positively charged ions, nitrogen positively charged. If you take oxygen gas ನಿಂದ electrons ಗಳು ಎಲ್ಲಿಗೆ ಹೋಗುತ್ತೆ? Cathode ನಿಂದ anode ಕಡೆಗೆ ಹೋಗುತ್ತೆ. Then oxygen becomes what? Positively charged. So oxygen goes from anode to cathode. Oxygen with the positive charge goes from anode to cathode. Nitrogen positive charge goes from anode to cathode. So this is exactly what happens whenever you take this cathode and anode. So cathode rays ನಿಮಗೆ ಅರ್ಥ ಆಯ್ತು, electrons ಅನ್ನ ನೀವು ನೋಡಿದ್ರಿ. Like electrons, it's not that protons are coming out. It's basically that positively charged atoms, positively charged respective atom of that gas what you take, no, that will come from anode to cathode. So let's look into the properties of anode rays. Discovery nalli a stream of heavy particle was given out by anode, positive electrode, which are called as anode rays ಅಥವಾ canal rays ಅಂತ ಹೇಳಿ ಕರಿತೀವಿ ನಾವು. So like cathode rays, ಈ anode rays ಗಳು ಕೂಡ anode ನಿಂದ, say that this is anode, anode ನಿಂದ ಎಲ್ಲಿಗೆ ಹೋಗುತ್ತೆ? ಅದು
cathode kadege hogutte. Very detailed way you will learn this in class 11th. I'm not giving that much of detailing part because you're in class 9th. You're having a very putani brain, right? You're my putanis and batanis, right? So I don't want to hurt you, that's why. Not like I don't want to hurt you, I don't want to confuse you basically, because when you learn something, you have to learn in a very deep and good way. Probably that you will do in class 11th. Okay, so anode rays always travel in a straight line. Itra travel madutte. So anode rays consist of positively charged particles known as protons. So it's not particles which are protons, it's basically positively charged gaseous ion. I would write it as positively charged gaseous atoms. ಯಾಕೆ ಅಲ್ಲಿ ಪಾಸಿಟಿವ್ ಚಾರ್ಜ್ ಬಂತು? ಬಿಕಾಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲ, ಅಲ್ಲಿ ಒಂದು ಪ್ರೋಟಾನ್ಸ್ ಇದು ಚಾರ್ಜ್ ನಾಟ್ ಬ್ಯಾಲೆನ್ಸ್ಡ್. ಆ ಪ್ರೋಟಾನ್ ಇದು ಚಾರ್ಜ್ ಏನ್ ಮಾಡುತ್ತೆ, ಆಟಮಿಗೆ ಪಾಸಿಟಿವ್ ಚಾರ್ಜ್ ನ ಕೊಡುತ್ತೆ. ಸೊ ಪಾಸಿಟಿವ್ಲಿ ಚಾರ್ಜ್ gaseous atom. So the nature of anode rays depends upon the gas enclosed in the discharge tube. ಸೊ ಯಾವ ಗ್ಯಾಸ್ ತಗೊಳ್ತೀರೋ ಅದ್ರ ಬೇಸ್ ಮೇಲೆ ಆನೋಡ್ ರೇ ಡಿಪೆಂಡ್ ಆಗುತ್ತೆ. ಸಪೋಸ್ ಆನೋಡ್ ರೇಸ್ ನಲ್ಲಿ ನಿಮಗೇನ್ ಗೊತ್ತಾಯ್ತು, ಪಾಸಿಟಿವ್ ಚಾರ್ಜ್ ಬರ್ತಾ ಇದೆ. ಸೊ ಯಾವ ಗ್ಯಾಸ್ ತಗೋತೀರಾ, ಆಕ್ಸಿಜನ್ ಗ್ಯಾಸ್ ತಗೊಂಡ್ರೆ ಆಕ್ಸಿಜನ್ ಪಾಸಿಟಿವ್, ನೈಟ್ರೋಜನ್ ಗ್ಯಾಸ್ ತಗೊಂಡ್ರೆ ನೈಟ್ರೋಜನ್ ಪಾಸಿಟಿವ್. ಬಟ್ ಇನ್ ಎವ್ರಿ ಕೇಸಸ್ ದಟ್ ಪಾಸಿಟಿವ್ ಚಾರ್ಜ್ ಇಸ್ ಡ್ಯೂ ಟು ಪ್ರೋಟಾನ್. ಸೊ ಹಾಗಾದ್ರೆ ಆ ಪ್ರೋಟಾನ್ಸ್ ಅಂತ ಹೇಳಿದ್ರೆ ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ತೀರಾ, ಜಸ್ಟ್ ಲೈಕ್ ಅ ಡಾಟ್. ಓಕೆ, ಸೊ ಆ ಡಾಟ್ ನಲ್ಲಿ ಪಾಸಿಟಿವ್ ಚಾರ್ಜ್ ಪಾಸಿಟಿವ್ ಕೊಡ್ತೀರಾ, ಅಂಡ್ ಚಾರ್ಜ್ ಆಫ್ ದಟ್ ಪ್ರೋಟಾನ್ ಅನ್ನ 1.6 into 10⁻⁹ ಕೂಲಮ್ ಅಂತ ಹೇಳ್ತೀರಾ. ಮಾಸ್ ಆಫ್ ದಟ್ ಪ್ರೋಟಾನ್ ಅನ್ನ ನಾವು 1.67 into 10⁻27 kg ಅಂತ ಹೇಳ್ತೀರಾ. ರಿಲೇಟಿವ್ ಚಾರ್ಜ್ ಆನ್ ದಟ್ ಪ್ರೋಟಾನ್ ಇಸ್ +1 and proton charge, relative mass of the proton ನಾನು ಆಲ್ರೆಡಿ ಹೇಳಿದೀನಿ 1 into 1840 times mass of electron ಆಗಿರುತ್ತೆ. So it's not 1/1847, it's just that relative mass of proton ಬಂದು ಟೈಮ್ಸ್ ಆಫ್ ಮಾಸ್ ಆಫ್ ಎಲೆಕ್ಟ್ರಾನ್ ಆಗಿರುತ್ತೆ. ಒಂದು ಇಲೆಕ್ಟ್ರಾನಿಕ್ ಕಂಪೇರ್ ಮಾಡಿದ್ರೆ ಆ ಎಲೆಕ್ಟ್ರಾನಿಕ್ ಗಿಂತನೂ 1847 ಟೈಮ್ಸ್ ಜಾಸ್ತಿ ಹೆವಿ ಇರುವಂತಹ ಒಂದು ಮಾಸ್ ಇರುತ್ತೆ ಪ್ರೋಟಾನ್ಗೆ. ಸೊ ಪ್ರೋಟಾನ್ ಮೇ ಬಿ ಡಿಫೈನ್ಡ್ ಆಸ್ ಅ ಫಂಡಮೆಂಟಲ್ ಪಾರ್ಟಿಕಲ್ ದಟ್ ಕ್ಯಾರೀಸ್ ಅ ಪಾಸಿಟಿವ್ ಚಾರ್ಜ್ ರಿಗಾರ್ಡೆಡ್ ಆಸ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂಡ್ ಹ್ಯಾಸ್ ಅ ಮಾಸ್ ನಿಯರ್ಲಿ ಈಕ್ವಲ್ ಟು ಹೈಡ್ರೋಜನ್ ಆಟಮ್. ಸೊ ಪ್ರೋಟಾನ್ ಇದು ಮಾಸ್, ಹೈಡ್ರೋಜನ್ ಆಟಮ್ ಇದು ಮಾಸ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಸೊ ಡಿಸ್ಕವರಿ ಆಫ್ ನ್ಯೂಟ್ರಾನ್, ಶಾಡ್ವಿಕ್ ಅಂತ ಹೇಳುವವರು 1932 ನಲ್ಲಿ ನ್ಯೂಟ್ರಾನ್ ಅನ್ನ ಡಿಸ್ಕವರ್ ಮಾಡ್ತಾರೆ. ಸೊ ಹಿ ಪರ್ಫಾರ್ಮ್ ಸಮ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಇನ್ ವಿಚ್ ಹಿ ಬೊಂಬಾರ್ಡೆಡ್ ಸಮ್ ಲೈಟ್ ಎಲಿಮೆಂಟ್ಸ್ ಲೈಕ್ ಬೆರಿಲಿಯಂ ಬೋರಾನ್ ಅನ್ನ ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್ ಜೊತೆಗೆ ಅವರು ಬೊಂಬಾರ್ಡ್ ಮಾಡ್ತಾರೆ. ಸೊ ಇವಾಗ ನಿಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಬೆರಿಲಿಯಂ ಬೋರಾನ್ ಎಸ್, ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್ ಅಂತ ಹೇಳಿದ್ರೆ ಏನು? ಸೊ ಇಮ್ಯಾಜಿನ್ ದಟ್ ಇಲ್ಲೊಂದು ಬೆರಿಲಿಯಂ ಆಟಮ್ಸ್ ಗಳಿದೆ. ಈ ಬೆರಿಲಿಯಂ ಆಟಮ್ ಥಿನ್ ಶೀಟಿಗೆ ಅವ್ರು ಏನ್ ಮಾಡ್ತಾರೆ, ದಿಸ್ ಇಸ್ ಬೆರಿಲಿಯಂ ಆಟಮ್. ಓಕೆ, ಬೆರಿಲಿಯಂ 4 ಅಟಾಮಿಕ್ ನಂಬರ್ and 2. ಇದಕ್ಕೆ ಆಲ್ಫಾ ಪಾರ್ಟಿಕಲ್ಸ್ ನ ಹಿಟ್ ಮಾಡ್ತಾರೆ. ಆಲ್ಫಾ ಪಾರ್ಟಿಕಲ್ ಅಂದ್ರೆ ಡಬ್ಲಿ ಚಾರ್ಜ್ಡ್ ಹೀಲಿಯಂ ನ್ಯೂಕ್ಲಿಯಸ್. ಹೀಲಿಯಂ ಅಂತ ಹೇಳೋದನ್ನ ಹೆಂಗ್ ಬರೀತೀಯಾ, He ಬರೀತೀಯಾ. ಹೀಲಿಯಂದು ಮಾಸ್ ಏನು 4, ಅಟಾಮಿಕ್ ನಂಬರ್ 2. ಡಬ್ಲಿ ಚಾರ್ಜ್ ಅಂದ್ರೆ ಅದರೊಳಗಡೆ 2 electron 2 protons ಇರುತ್ತೆ. ನೀನು ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡ್ತೀಯ. ಡಬ್ಲಿ ಚಾರ್ಜ್ ಹೀಲಿಯಂ ನ್ಯೂಕ್ಲಿಯಸ್ ಅನ್ನ ನೀನ್ ಏನ್ ಮಾಡ್ತೀಯ, ಬೆರಿಲಿಯಂ ಶೀಟ್ಗೆ ನೀನು ಹಿಟ್ ಮಾಡ್ತೀಯ. ಅವಾಗ ಅದರಿಂದ ನ್ಯೂಟ್ರಾನ್ ಅಂತ ಹೇಳುವಂತಹ ಪಾರ್ಟಿಕಲ್ಸ್ ಗಳು ಇಜೆಕ್ಟ್ ಆಗೋದನ್ನ ನೋಡ್ತೀಯ. ಆ ಪಾರ್ಟಿಕಲ್ಸ್ ಗಳು ನ್ಯೂಟ್ರಲ್ ಆಗಿತ್ತು, ಅವುಗಳಿಗೆ ಯಾವುದೇ ತರದ ಚಾರ್ಜ್ ಇರಲಿಲ್ಲ. ಪಾರ್ಟಿಕಲ್ಸ್ ನಾವು ನ್ಯೂಟ್ರಾನ್ಸ್ ಅಂತ ಹೇಳಿ ನೇಮ್ ಮಾಡ್ತೀವಿ. ದಿಸ್ ಇಸ್ ಅ ಸೈಂಟಿಸ್ಟ್. ಸೊ ನ್ಯೂಟ್ರಾನ್ ಅಂತ ಹೇಳುವಂಥದ್ದು ಕೂಡ ಒಂದು ಫಂಡಮೆಂಟಲ್ ಪಾರ್ಟಿಕಲ್. ನಾವು ಇವಾಗ ಸದ್ಯದ ಮಟ್ಟಿಗೆ ವಿ ಕೆನಾಟ್ ಡಿಫೈನ್ ಇಟ್ as ಫಂಡಮೆಂಟಲ್ ಬಿಕಾಸ್ ದೇ ಆರ್ further made up of so many string theories, adu idu ella ide. Actually they are not real fundamental. There is something in it that you will learn in higher classes. Probably you would have learnt it if you are from other state, other syllabus. Karnataka board maklige ನಾವು ಏನು ಟೀಚ್ ಮಾಡ್ತೀವಿ ಆ ಒಂದು ಕರ್ನಾಟಕ ಬೋರ್ಡ್ ಸಿಲೆಬಸ್ ಒಳಗಡೆ ಇಷ್ಟೇ ಇರುವಂತದ್ದು. ಓಕೆ, so neutron may be defined as fundamental particle that carries no charge and has almost mass nearly equal to that of hydrogen ಅಥವಾ ಪ್ರೋಟಾನ್. ಪ್ರೋಟಾನ್ಗೆ ಎಷ್ಟು ಮಾಸ್ ಇದೆಯೋ ಅಷ್ಟೇ ಮಾಸು ನ್ಯೂಟ್ರಾನಿಗೆ ಕೂಡ ಇದೆ. ಹಾಗಾದ್ರೆ ಎಕ್ಸಾಕ್ಟ್ ಡೇಟಾ ಏನು? ಸೊ ಎಲೆಕ್ಟ್ರಾನ್ -1 ಆಗಿರುತ್ತೆ. ಮಾಸ್ ಆಫ್ ಎಲೆಕ್ಟ್ರಾನ್ 9.1 into 10⁻31.
ಮಾಸ್ ಇನ್ ಅಟಾಮಿಕ್ ಮಾಸ್ ಯೂನಿಟ್ ಇದು ಬೇಕಾಗಿಲ್ಲ ನಿಮ್ಗೆ. So this part is not required. Just know that ಅವುಗಳ actual mass ಏನು. So electron is -1, mass of electron 9.1 into 10 to the power minus 31. Proton is +1, actual mass of proton ಬಂದು 1.672 into 10 to the power minus 27. Neutron charge is 0, 1.67493 into 10 to the power minus 27 kg. So ಇಲ್ಲಿ ನೋಡಿ proton 1.67, neutron also 1.67, ಇಲ್ಲಿವರೆಗೆ ಬಂದಾಗ ಸೇಮ್ ಇರುತ್ತೆ, 2 ಇದೆ ಇಲ್ಲಿ 4 ಇದೆ ಅಷ್ಟೇ ಡಿಫರೆನ್ಸ್, ಆಲ್ಮೋಸ್ಟ್ ಕಂಪೇರ್. So now we understood that okay, atom ಒಳಗಡೆ proton, neutron, electron ಇದೆ. Where do you fit them? Where are they? How are they arranged? So here we come with Thomson's model of an atom. Thomson is so pretty, no? Like he's so beautiful. So he compares that, you know, electron na a watermelon ಅಂತ ಹೇಳುವಂತ ಒಂದು ಫ್ರೂಟ್ ಕಂಪೇರ್ ಮಾಡ್ತಾರೆ, ಫ್ರೂಟ್ ಒಳಗಡೆ ಇರುವಂತಹ ಸೀಡ್ ಕಂಪೇರ್ ಮಾಡ್ತಾರೆ. ಸೊ ಥಾಮ್ಸನ್ ಏನ್ ಮಾಡ್ತಾರೆ, ಈ ಸೀಡ್ ಇದೆಯಲ್ಲ, ಈ ಸೀಡ್ ಅನ್ನ ಇಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ, ಪ್ರೋಟಾನ್ಸ್ ಅನ್ನ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಅಂತ ಹೇಳ್ತಾರೆ. ಎಡಿಬಲ್ ರೆಡ್ ಕಲರ್ ಪಾರ್ಟ್ ಇದೆಯಲ್ಲ ಅದನ್ನ ಪಾಸಿಟಿವ್ ಚಾರ್ಜ್ ಅಂತ ಹೇಳಿ ಥಾಮ್ಸನ್ ಕನ್ಸಿಡರ್ ಮಾಡ್ತಾರೆ. ಇಲೆಕ್ಟ್ರಿಕಲಿ ನ್ಯೂಟ್ರಲ್. ಸೊ ಎಲೆಕ್ಟ್ರಾನ್ಸ್ ಅಲ್ಲಿ ಇಲ್ಲಿ ಎಂಬೇಡೆಡ್ ಆಗಿದೆ, ಹುದುಗಿಕೊಂಡಿದೆ ಅಂತ ಹೇಳೋ ತರ. ಅದೇ ತರ ನೀವು ಕಪ್ ಕೇಕ್ಸ್ ನ ನೋಡಿದ್ರೆ ಈ ರೆಸಿನ್ಸ್ ಇದೆಯಲ್ಲ, ದ್ರಾಕ್ಷಿ ಗೋಡಂಬಿ, ಅದನ್ನ ಇಲೆಕ್ಟ್ರಾನ್ಸ್ ಅಂತ ಹೇಳಿ ಥಾಮ್ಸನ್ ಬಿಂಬಿಸ್ತಾರೆ. ಮತ್ತೆ ಈ ಒಂದು ಎಡಿಬಲ್ ಪಾರ್ಟ್ ಆಫ್ ಕೇಕ್ ಇದೆಯಲ್ಲ ಅದನ್ನ ಅವರು ಪಾಸಿಟಿವ್ ಚಾರ್ಜ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. The positive charge in the atom is spread all over like the red edible part of watermelon, while electrons are studded ಅಥವಾ embedded in this positive charge. Positive charge ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆಗಿದೆ, ಎಲೆಕ್ಟ್ರಾನ್ಸ್ ಗಳು ಅಲ್ಲಿ ಇಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಹೇಳಿ, ಅಥವಾ ಎಂಬೆಡೆಡ್ ಆಗಿದೆ ಅಥವಾ ಸ್ಟಡೆಡ್ ಆಗಿದೆ ಅಂತ ಹೇಳಿ ಹೇಳ್ತಾರೆ. Postulates ಏನು, an atom consists of positively charged sphere, electrons are embedded in it. So electrons ಗಳು ಅಲ್ಲಿ ಇಲ್ಲಿ ಹುದುಕೊಂಡಿದೆ, ಪಾಸಿಟಿವ್ ಸ್ಪಿಯರ್ ಇದೆ ಅಂತ ಹೇಳಿ ಥಾಮ್ಸನ್ ಹೇಳಿದ್ರು. ಇದು ಇಂಪಾರ್ಟೆಂಟ್. ಸೆಕೆಂಡ್ ಪಾಯಿಂಟ್ is still true even today. Negative and positive charges are equal in magnitude, so the atom is whole electrically neutral. So ಇದೆರಡು ಕೂಡ ತುಂಬಾ ಇಂಪಾರ್ಟೆಂಟ್. They'll ask this question for 2 marks. ಇದು 2 marks ಗೆ ಕೇಳ್ತಾರೆ. What are the postulates of Thomson atomic model ಅಂತ ಹೇಳುವಂತದ್ದು. ಲಿಮಿಟೇಷನ್ ಏನು ಅಂತ ಹೇಳಿ ಕೂಡ ಕೇಳ್ತಾರೆ. ಲಿಮಿಟೇಷನ್ ಬಂದಾಗ ನೀವೇನ್ ಮಾಡ್ತೀರಾ, ವಾಟ್ ಇಸ್ ಅ ಲಿಮಿಟೇಷನ್, ಏನ್ ಹೇಳಿದ್ರು ಅವರು ಪಾಸಿಟಿವ್ ಸ್ಪಿಯರ್ ಅಂತ ಹೇಳುವಂಥದ್ದು, ಮತ್ತೆ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಅಲ್ಲಿ ಇಲ್ಲಿ ಹುದುಕೊಂಡಿದೆ ಅಂತ ಹೇಳುವಂಥದ್ದು. ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ಗಳ ಜೊತೆಗೆ ಅವರ ಒಂದು ಆ ವ್ಯೂ ಪಾಯಿಂಟ್ ಅಥವಾ ಅವರ ಒಂದು ಪಾಯಿಂಟ್ ಏನಿತ್ತು, ಬಿಕಾಸ್ ಥಾಮ್ಸನ್ ಡಿಡ್ ನಾಟ್ ಡೂ ಎನಿ ಎಕ್ಸ್ಪೆರಿಮೆಂಟ್. ಅವ್ರು ಸುಮ್ಮನೆ ಒಂದು ಅವ್ರು ಹಂಗೆ ಹೇಳಿದ್ರೆ ಹೊರತು ಅವರ ಒಂದು ಸಿದ್ಧಾಂತ ಏನಿದೆ, ಥಾಮ್ಸನ್ ನ ಥಿಯರಿ ಏನಿದೆ, ಅದು ಯಾವುದೇ ಒಂದು ಎಕ್ಸ್ಪೆರಿಮೆಂಟಿನ ಪ್ರೂಫ್ ಮೇಲೆ ಇರ್ಲಿಲ್ಲ ಅಂತ ಹೇಳುವಂಥದ್ದು. ದ ರಿಸಲ್ಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಕ್ಯಾರಿಡ್ ಔಟ್ ಬೈ ಅದರ್ ಸೈಂಟಿಸ್ಟ್ ಕುಡ್ ನಾಟ್ ಮ್ಯಾಚ್ ವಿತ್ ಹಿಸ್ points. Okay, so Thomson model of an atom, ಇಲ್ಲಿ ರುದರ್ಫೋರ್ಡ್ಸ್ ಮಾಡೆಲ್ ಆಫ್ an atom ಬರಬೇಕು. So Rutherford's model of an atom ಬಗ್ಗೆ ಹೇಳೋಣ. ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್ ಇದೆಯಲ್ಲ, ಸೊ ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್ ವೇರ್ ಮೇಡ್ ಟು ಫಾಲ್ ಆನ್ ಥಿನ್ ಗೋಲ್ಡ್ ಫಾಯಿಲ್. ಹೇಗೆ, ಈ ತರ ಒಂದು ಸಣ್ಣ ಗೋಲ್ಡ್ ಫಾಯಿಲ್ ತಗೊಳ್ತಾರೆ, ಇದು ಗೋಲ್ಡ್ ಫಾಯಿಲ್, ಅದಕ್ಕೆ ಇಲ್ಲಿ ಒಂದು ಆಲ್ಫಾ ಪಾರ್ಟಿಕಲ್ ಸೋರ್ಸ್ ನ ತಗೋತಾರೆ, ಅಲ್ಲಿಂದ ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್ ನ ಈ ಗೋಲ್ಡ್ ಫಾಯಿಲ್ ಥ್ರೂ ಪಾಸ್ ಮಾಡ್ತಾರೆ. ಅಂಡ್ ಟು ಯೋರ್ ಸರ್ಪ್ರೈಸ್ ನೋಡ್ತೀರಾ ಇಲ್ಲಿ ಮೆಜಾರಿಟಿ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಗಳು ಸ್ಟ್ರೇಟ್ ಆಗಿ ಹೋಗುತ್ತೆ. ಅದರ ಅರ್ಥ ಆಟಮ್ ಒಳಗಡೆ ತುಂಬಾ ಎಂಟಿ ಸ್ಪೇಸ್ ಇದೆ. ಕೆಲವೊಂದು ಆಲ್ಫಾ ಪಾರ್ಟಿಕಲ್ಸ್ ಗಳು ಸ್ಟ್ರೇಟ್ ಆಗಿ ಹೋಗೋದ್ರ ಬದಲು ಡಿವಿಯೇಟ್ ಆಗುತ್ತೆ ಆಚೆಗೆ ಈಚೆಗೆ. ಅದರ ಅರ್ಥ ಈ ಒಂದು ಆಟಮ್ ಒಳಗಡೆ ಆಲ್ಫಾ ಪಾರ್ಟಿಕಲ್ಸ್ ಅಂತ ಹೇಳಿದ್ರೆ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್, ಹೀಲಿಯಂ ವಿತ್ 2 ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. ಯಾವಾಗ ಪಾಸಿಟಿವ್ ಪಾರ್ಟಿಕಲ್ಸ್ ಗಳು ಟಚ್ ಆಗುತ್ತೋ ಅಲ್ಲಿ ರಿಪಲ್ಷನ್ ಆಗುತ್ತೆ. ಹಾಗಾಗಿ ಆ ಒಂದು ಆಲ್ಫಾ ಪಾರ್ಟಿಕಲ್ಸ್ ಗಳ ಒಂದು ಕಿರಣ ಅಥವಾ ರೇ ಏನಾಗುತ್ತೆ, ಡಿವಿಯೇಟ್ ಆಗುತ್ತೆ. ಒರಿಜಿನಲ್ ಪಾತ್ ಈ ತರ ಇತ್ತು ಅಂತ ಹೇಳಿದ್ರೆ
ಒರಿಜಿನಲ್ ಪಾತ್ ನಲ್ಲೇ ಹೋಗ್ಬೇಕು ತಾನೆ, ಈ ತರ ಹೋಗ್ಬೇಕಿತ್ತಲ್ವಾ. ಆದ್ರೆ ನೀವು ಡಿವಿಯೇಷನ್ಸ್ ನೋಡ್ತೀರಾ ಇಲ್ಲಿ 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 ಇಲ್ಲಿ. ಸೊ ಆ ಡಿವಿಯೇಷನ್ಸ್ ಯಾಕೆ ಬರುತ್ತೆ, ಯಾಕೆ ಅಂತ ಹೇಳಿದ್ರೆ ಆಟಮ್ ಒಳಗಡೆ ಕೂಡ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಇದೆ, ಆಲ್ಫಾ ಪಾರ್ಟಿಕಲ್ಸ್ ಕೂಡ ಪಾಸಿಟಿವ್ಲಿ ಚಾರ್ಜ್ ಆಗುತ್ತೆ. ಪಾಸಿಟಿವ್ ಚಾರ್ಜ್ ಏನಾಗುತ್ತೆ, ರಿಪೆಲ್ ಆಗುತ್ತೆ. Okay, that is one thing. So then you also see few particles, bouncing back at almost 180 degree ನಲ್ಲಿ ಬೌನ್ಸ್ ಬ್ಯಾಕ್ ಆಗ್ತಾ ಇದೆ. ಅದು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಆಲ್ಫಾ ಪಾರ್ಟಿಕಲ್ಸ್ ಗಳು ಡೈರೆಕ್ಟ್ ಆಗಿ ನ್ಯೂಕ್ಲಿಯಸ್ ಗೆ ಹೋಗಿ ಗುದ್ದಾಗ ಆ ಬೌನ್ಸ್ ಇಫೆಕ್ಟ್ ಆಗಿ ಎಷ್ಟು ಫೋರ್ಸ್ ನಲ್ಲಿ ಹೋಗಿ ಗುದ್ದುತ್ತೋ ಅಷ್ಟೇ ಫೋರ್ಸ್ ನಲ್ಲಿ ಆಲ್ಫಾ ಪಾರ್ಟಿಕಲ್ಸ್ ಗಳು ಹೊರಗಡೆಗೆ ಬರುತ್ತೆ. ಇದೆಲ್ಲ ಕೂಡ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ನ ಯಾರು ಮಾಡ್ತಾರೆ, ರುದರ್ಫೋರ್ಡ್ ಮಾಡ್ತಾರೆ. ಈ ಗೋಲ್ಡ್ ಫಾಯಿಲ್ ಸುತ್ತ ಅವರು ಒಂದು ಜಿಂಕ್ ಸಲ್ಫೈಡ್ ಕೋಟೆಡ್ ಸ್ಕ್ರೀನ್ ಕೂಡ ಇಡ್ತಾರೆ. ಯಾವಾಗೆಲ್ಲ ಆಲ್ಫಾ ಪಾರ್ಟಿಕಲ್ಸ್ ಹೋಗಿ ಆ ಸ್ಕ್ರೀನ್ ಮೇಲೆ ಬೀಳುತ್ತೋ ಅಲ್ಲಿ ಪ್ಯಾಚಸ್ ಕಾಣುತ್ತೆ ನಮಗೆ. ಓಕೆ, ಸೊ ದಿಸ್ ವಾಸ್ ಇಸ್ ಎಕ್ಸ್ಪೆರಿಮೆಂಟ್ ಅಂಡ್ ಇಟ್ ಇಸ್ ವೆರಿ ವೆರಿ ಕ್ಲಿಯರ್ ದಟ್ ಇವಾಗ ಥಿನ್ ಗೋಲ್ಡ್ ಫಾಯಿಲ್ ನಾನು ನ್ಯೂಕ್ಲಿಯರ್ ಸ್ಪೆರಿಕಲ್ ಫಾರ್ಮ್ ನಲ್ಲಿ ತಗೊಂಡ್ರೆ ಇಲ್ಲೆಲ್ಲ ನ್ಯೂಕ್ಲಿಯಸ್ ಇದೆ, ಈ ಸಣ್ಣ ಸಣ್ಣ ಜಾಗದಲ್ಲಿ ನ್ಯೂಕ್ಲಿಯಸ್ ಇದೆ, ಬಿಟ್ರೆ ಮಿಕ್ಕಿದ ಸ್ಪೇಸ್ ಎಲ್ಲ ಎಂಟಿ ಇದೆ. ಅರ್ಥ ಏನು, ಆಲ್ಫಾ ಪಾರ್ಟಿಕಲ್ಸ್ ಕ್ಯಾನ್ ಆಕ್ಚುಲಿ ಪಾಸ್ ಥ್ರೂ ಮೆಜಾರಿಟಿ ಆಫ್ ದಿ ಎಂಟಿ ಸ್ಪೇಸ್. ಕೆಲವೊಂದ್ ಕಡೆ ಮಾತ್ರ ಆ ನ್ಯೂಕ್ಲಿಯಸ್ ಇರೋ ಕಡೆ ಮಾತ್ರ ಡಿಫ್ಲೆಕ್ಷನ್ಸ್ ತೋರಿಸುತ್ತೆ. ಸೊ ಮೆಜಾರಿಟಿ ಆಫ್ ದ ಎಂಟಿ ಸ್ಪೇಸ್ ನಲ್ಲಿ ಅದು ಸ್ಟ್ರೈಟ್ ಆಗಿ ಪಾಸ್ ಆಗುತ್ತೆ, ನ್ಯೂಕ್ಲಿಯಸ್ ಹತ್ರ ಬಂದಾಗ ಡಿವಿಯೇಟ್ ಆಗುತ್ತೆ, ಡೈರೆಕ್ಟ್ ಆಗಿ ನ್ಯೂಕ್ಲಿಯಸ್ಗೆ ಹಿಟ್ ಆದಾಗ ಅದು ವಾಪಸ್ ರಿಬಾಂಡ್ ಹೊಡೆಯುತ್ತೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಎಕ್ಸ್ಪೆರಿಮೆಂಟಲ್ ಸೆಟಪ್ ನೋಡೋಣ. ಹಿ ಸೆಲೆಕ್ಟೆಡ್ ಗೋಲ್ಡ್ ಫಾಯಿಲ್ ಬಿಕಾಸ್ ಹಿ ವಾಂಟೆಡ್ ಆಸ್ ಥಿನ್ ಲೇಯರ್ ಆಸ್ ಪಾಸಿಬಲ್. ಅವ್ರು ಕೇಳ್ತಾರೆ ಯಾಕೆ ಗೋಲ್ಡ್ ಫಾಯಿಲ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ. ಸೊ 1000 ಆಟಮ್ಸ್ ಥಿಕ್ನೆಸ್ ಇರುವಂತಹ ಗೋಲ್ಡ್ ಫಾಯಿಲ್ ನ ಸೆಲೆಕ್ಟ್ ಮಾಡ್ಕೋತಾರೆ. ಆಲ್ಫಾ ಪಾರ್ಟಿಕಲ್ಸ್ ಆರ್ ಡಬ್ಲಿ ಚಾರ್ಜ್ ಹೀಲಿಯಂ ಅಯಾನ್ಸ್. ಆಲ್ಫಾ ಪಾರ್ಟಿಕಲ್ಸ್ ಅಂತ ಹೇಳಿದ್ರೆ helium with 2 positive charge. Since they have mass of 4 atomic mass unit, fast moving alpha particles they have the considerable amount of energy. So it was expected that particles would be deflected by subatomic particles in the gold atom. So ಏನಾದ್ರೂ ಥಾಮ್ಸನ್ ಮಾಡೆಲ್ ಪ್ರಕಾರ ಈ ಒಂದು ಆಟಮ್ ಸ್ಟ್ರಕ್ಚರ್ ಇತ್ತು ಅಂತ ಹೇಳಿದ್ರೆ, ಥಾಮ್ಸನ್ ಮಾಡೆಲ್ ಏನು ಹೇಳಿತ್ತು, ಆ ಆಟಮ್ ಇಸ್ ಕಂಪ್ಲೀಟ್ಲಿ ಹ್ಯಾವಿಂಗ್ ಪಾಸಿಟಿವ್ಲಿ ಚಾರ್ಜ್ ಮಾಸ್ ಇನ್ ಇಟ್ ಅಂತಲ್ವಾ. ಆಲ್ಫಾ ಪಾರ್ಟಿಕಲ್ಸ್ ಕಂಪ್ಲೀಟ್ ಆಗಿ ಬೌನ್ಸ್ ಬ್ಯಾಕ್ ಆಗ್ಬೇಕಿತ್ತು, ಅದು ಮುಂದೆ ಹೋಗುವಾಗೆ ಇರಲಿಲ್ಲ. ಬಿಕಾಸ್ ವಾಟರ್ ಮೆಲನ್ ಅಲ್ಲಿ ರೆಡ್ ಕಲರ್ ಪಾರ್ಟ್ ಕಂಪ್ಲೀಟ್ ಆಗಿ ಪಾಸಿಟಿವ್ ಚಾರ್ಜ್ ಆದ್ರೆ ನೀವೇನಾದ್ರೂ ಪಾಸ್ ಮಾಡ್ತೀರಾ ವಾಟರ್ ಮೆಲನ್ಗೆ ಅಂದ್ರೆ ಅದು ಬೌನ್ಸ್ ಬ್ಯಾಕ್ ಆಗ್ಬೇಕು. ವಾಟರ್ ಮೆಲನ್ ಥ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ಈ ತರದ ಪಾರ್ಟಿಕಲ್ ಹ್ಯಾಸ್ ಟು ಬಿ ಲೈಕ್ ಅ ಬುಲೆಟ್, ರೈಟ್? So it was expected that alpha particles would be deflected by subatomic particles in gold atoms. Since alpha particles were much heavier than protons, he did not expect to see large deflections. So experiment observation ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಇವಾಗ ನಿಮ್ಗೆ ಏನೇನು ಹೇಳಿದೆ, ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಕೇಳ್ತಾರೆ. ಎಕ್ಸ್ಪೆರಿಮೆಂಟಲ್ ಸೆಟಪ್ ನ ಕೇಳ್ಬೋದು, ಇಲ್ಲ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ನ ಕೇಳ್ಬೋದು. ಮೋಸ್ಟ್ ಆಲ್ಫಾ ಪಾರ್ಟಿಕಲ್ಸ್ ಸ್ಟ್ರೇಟ್ ಆಗೋದು, ಕೆಲವೊಂದು ಡಿಫ್ಲೆಕ್ಟ್ ಆದ್ವು, ಕೆಲವೊಂದು ಬೌನ್ಸ್ ಬ್ಯಾಕ್ ಆದ್ವು. ಅಂದ್ರೆ ಸರ್ಪ್ರೈಸಿಂಗ್ಲಿ 1 out of every 12,000 ಪಾರ್ಟಿಕಲ್ಸ್, 12,000ದಲ್ಲಿ 1 ಪಾರ್ಟಿಕಲ್ ಬೌನ್ಸ್ ಬ್ಯಾಕ್ ಆಯ್ತು ಅಂತ ಹೇಳ್ತಾರೆ. ಸೊ ಕನ್ಕ್ಲೂಷನ್ ಏನ್ ಕೊಡೋಣ ಇವಾಗ ಇದರಲ್ಲಿ? ಕನ್ಕ್ಲೂಷನ್ ಹೀಗಿರುತ್ತೆ. ನಾನು ಕನ್ಕ್ಲೂಷನ್ ಆಲ್ರೆಡಿ ಹೇಳಿದ್ದೇನೆ. ಮೋಸ್ಟ್ ಆಫ್ ದ ಸ್ಪೇಸ್ ಇನ್ಸೈಡ್ ದಿ ಆಟಮ್ ಇಸ್ ಎಂಟಿ ಆಗಿರೋದಕ್ಕೆ ಎಲ್ಲರೂ ಕೂಡ ವಿದೌಟ್ ಡಿಫ್ಲೆಕ್ಷನ್ ಸ್ಟ್ರೇಟ್ ಆಗಿ ಪಾಸ್ ಆದ್ವು. ವೆರಿ ಫ್ಯೂ ಪಾರ್ಟಿಕಲ್ಸ್ ಡಿಫ್ಲೆಕ್ಟೆಡ್ ಫ್ರಮ್ ದಿಯರ್ ಪಾತ್. ಕೆಲವೊಂದು ಪಾರ್ಟಿಕಲ್ಸ್ ಮಾತ್ರ, ಇವಾಗ ಇದೊಂದು ಆಟಮ್ ಅಂತ ಹೇಳಿ ಅನ್ಕೋ, ಇಲ್ಲಿ ಹೀಲಿಯಂ ಆಲ್ಫಾ ಪಾರ್ಟಿಕಲ್ಸ್ ಹೋಗ್ತಾ ಇದೆ, ಯಾವಾಗ ಆಟಮ್ ಪಕ್ಕ ಹೋಗುತ್ತೆ ಅದು ಡಿಫ್ಲೆಕ್ಟ್ ಆಗುತ್ತೆ. ಬಿಕಾಸ್ ನೀನ್ ಪಾಸ್ ಮಾಡುವ ಹೀಲಿಯಂ ಆಲ್ಫಾ ಪಾರ್ಟಿಕಲ್ ಏನಿದೆ ಅದಕ್ಕೂ ಕೂಡ ಪಾಸಿಟಿವ್ ಚಾರ್ಜ್ ಇದೆ, ನ್ಯೂಕ್ಲಿಯಸ್ಗೂ ಕೂಡ ಪಾಸಿಟಿವ್ ಚಾರ್ಜ್ ಇದೆ. ಪಾಸಿಟಿವ್ ರಿಪಲ್ಷನ್ ಆದಾಗ ಅದು ಸ್ವಲ್ಪ ಡಿಫ್ಲೆಕ್ಟ್ ಆಗುತ್ತೆ. ಸೊ ವೆರಿ ಫ್ಯೂ ಪಾರ್ಟಿಕಲ್ಸ್ ವೇರ್ ಡಿಫ್ಲೆಕ್ಟೆಡ್ ಫ್ರಮ್ ದಿಯರ್ ಪಾತ್, ಇಂಡಿಕೇಟಿಂಗ್ ದ ಪಾಸಿಟಿವ್ ಚಾರ್ಜ್ ಆನ್ ದಿ ಆಟಮ್ ಆಕ್ಯುಪೈಸ್ ವೆರಿ ಲಿಟಲ್ ಸ್ಪೇಸ್. ಮಿಕ್ಕಿದೆಲ್ಲ ಕೂಡ ಜಾಸ್ತಿ ಸ್ಪೇಸ್ ನ ಆಕ್ಯುಪೈ ಮಾಡುತ್ತಲ್ವಾ ಎಲೆಕ್ಟ್ರಾನ್ಸ್ ಎಲ್ಲ, ಹೌದಾ? ಸೊ ನ್ಯೂಕ್ಲಿಯಸ್ ಅಂತ ಹೇಳುವಂಥದ್ದು ಟೈನಿ ಸ್ಪೇಸ್ ನಷ್ಟೇ ಆಕ್ಯುಪೈ ಮಾಡುತ್ತೆ ಅಂತ ಹೇಳಿ. ಅ ವೆರಿ ಸ್ಮಾಲ್ ಫ್ರಾಕ್ಷನ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ವೇರ್ ಡಿಫ್ಲೆಕ್ಟೆಡ್ ಬೈ 1800 ಆಕ್ಚುಲಿ ಏನ್ ಗೊತ್ತಾ ಮಕ್ಳೆ, ಇಟ್ಸ್ 180 degree. A very small fraction of alpha particles were deflected by 180 degree, indicating that all the positive charge and the mass of gold atom are concentrated in a thin volume. ಸಣ್ಣ ಜಾಗದಲ್ಲಿ ಕಾನ್ಸಂಟ್ರೇಟೆಡ್ ಆಗಿದೆ. ಇದರಿಂದ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್, ಸೆಕೆಂಡ್ ಮಾಡೆಲ್ ಆಫ್ ಆಟಮ್ ಎಮರ್ಜ್ ಆಗುತ್ತೆ. ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್ ನಲ್ಲಿ ರುದರ್ಫೋರ್ಡ್ ಹೇಳ್ತಾರೆ, ದಿ ಲಾಸ್ಟ್ ದಿಸ್ ಕ್ವೆಶ್ಚನ್ 3 marks ಕೇಳ್ತಾರೆ, ಎಕ್ಸ್ಪ್ಲೈನ್ ದ ಪಾಸ್ಟುಲೇಟ್ಸ್ ಆಫ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ರುದರ್ಫೋರ್ಡ್ಸ್ ಆಟಮ್ ಅಂತ, ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್ ಅಂತ ಹೇಳಿ ಕೇಳ್ತಾರೆ. ಸೊ ಅಥವಾ ಮೆನ್ಷನ್ 3 postulates ಆಫ್ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್ ಅಂತ ಹೇಳಿ ಕೇಳ್ತಾರೆ. ಸೊ ವಾಟ್ ಆರ್ ದ ಪಾಯಿಂಟ್ಸ್ ಯು ವಿಲ್ ರೈಟ್? ಫಸ್ಟ್ ಪಾಯಿಂಟ್ ಬಂದು ನ್ಯೂಕ್ಲಿಯಸ್ ತುಂಬಾ ಸಣ್ಣ ಜಾಗದಲ್ಲಿ ಆಕ್ಯುಪೈ ಆಗಿದೆ, ಆಯ್ತಾ? ಸೆಕೆಂಡ್ ಪಾಯಿಂಟ್ ಬಂದು ಎಲೆಕ್ಟ್ರಾನ್ಸ್ ಆ ನ್ಯೂಕ್ಲಿಯಸ್ ಸುತ್ತ ಇದೆ.
ಮೂರನೇದು ಬಂದು ಸೈಜ್ ಆಫ್ ದ ನ್ಯೂಕ್ಲಿಯಸ್ ಇಸ್ ವೆರಿ ಸ್ಮಾಲ್ ಕಂಪೇರ್ ಟು ಸೈಜ್ ಆಫ್ ದಿ ಆಟಮ್. ಆಟಮ್ ಸೈಜ್ ಬಹಳ ದೊಡ್ಡದಿದೆ, ಬಟ್ ನ್ಯೂಕ್ಲಿಯಸ್ ಸೈಜ್ ಬಂದು ತುಂಬಾ ಸಣ್ಣದಾಗಿದೆ. ಸೊ ದೇರ್ ಇಸ್ ಅ ಪಾಸಿಟಿವ್ಲಿ ಚಾರ್ಜ್ ಸೆಂಟರ್ ಇನ್ ದ ಆಟಮ್ ಕಾಲ್ಡ್ ಅಸ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಅಂತ ಹೇಳುವ ವರ್ಡ್ ಅನ್ನ ಮೊದಲ ಬಾರಿಗೆ ಕರೆದಿದ್ ಯಾರು? ನಮ್ಮ ರುದರ್ಫೋರ್ಡ್. ಸೊ ನಿಯರ್ಲಿ ಆಲ್ ದಿ ಮಾಸ್ ಆಫ್ an atom resides in the nucleus. Electrons revolve around the nucleus in a circular path. Size of nucleus is very very small compared to total size of the atom. ಸೊ ಡ್ರಾಬ್ಯಾಕ್ಸ್ ಏನು? ಸ್ಟೆಬಿಲಿಟಿಯನ್ನ ರುದರ್ಫೋರ್ಡ್ ಎಕ್ಸ್ಪ್ಲೈನ್ ಮಾಡಿಲ್ಲ. ಆಟಮ್ಸ್ ನಲ್ಲಿ ಅವರು ಆಲ್ಮೋಸ್ಟ್ ನಿಯರ್ ಇದ್ದಾರೆ, ಹತ್ರ ಇದ್ರು. ನ್ಯೂಕ್ಲಿಯಸ್ ಅಂತ ಹೇಳಿದ್ರು ಸಣ್ಣ ಜಾಗ ಇದೆ ಅಂತ ಹೇಳುವಂತದಷ್ಟು ಕರೆಕ್ಟ್ ಇತ್ತು. ಬಟ್ ನಿಜವಾಗ್ಲೂ ಎಲೆಕ್ಟ್ರಾನ್ಸ್ ಎಲ್ಲಿ ಸುತ್ತಾ ಇದೆ, ಹೇಗ್ ಸುತ್ತಾ ಇದೆ, ಇಲೆಕ್ಟ್ರಾನ್ಸ್ ಗಳು ನಿಜವಾಗ್ಲೂ ಸ್ಟೇಬಲ್ ಆಗಿದೆಯಾ ಅಂತ ಹೇಳೋದ್ರ ಬಗ್ಗೆ ರುದರ್ಫೋರ್ಡ್ ಡಿಡ್ ನಾಟ್ ಟಾಕ್ ಅಬೌಟ್. ಇಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ವಾಸ್ ನಾಟ್ ವೆಲ್ ಅಡ್ರೆಸ್ಡ್ ಬೈ ರುದರ್ಫೋರ್ಡ್. ಇದೆರಡು ಕೂಡ ರುದರ್ಫೋರ್ಡ್ ಮಾಡಿಲ್ಲ. ಬೋರ್ಸ್ ಮಾಡೆಲ್ ಆಫ್ ಅನ್ ಆಟಮ್. ನಂತರ ಬರುತ್ತೆ ನಮ್ಮ ವೆರಿ ವೆರಿ ಇಂಪಾರ್ಟೆಂಟ್ ಮಾಡೆಲ್, ಬೋರ್ಸ್ ಮಾಡೆಲ್. ಸೊ ಬೋರ್ ಹೇಳ್ತಾರೆ ನೋಡಿ, ರುದರ್ಫೋರ್ಡ್ ಹೇಳಿದ ಪ್ರಕಾರ ಹೌದು ನ್ಯೂಕ್ಲಿಯಸ್ ಸೆಂಟ್ರಲ್ ನಲ್ಲಿದೆ, ಇಲೆಕ್ಟ್ರಾನ್ಸ್ ಗಳು ಸುತ್ತಬೇಕು, ಆದ್ರೆ ಇಲೆಕ್ಟ್ರಾನ್ಸ್ ಗಳು ಅಲ್ಲಿ ಇಲ್ಲಿ ಸುತ್ತಲ್ಲ, ಅವರು ಡೆಫಿನೈಟ್ ಆಗಿರುವಂತಹ ಎನರ್ಜಿ ಇರುವಂತಹ ಒಂದು ಪಾತ್ ನಲ್ಲಿ ಸುತ್ತುತ್ತೆ. ಅದನ್ನ ಆರ್ಬಿಟ್ ಅಂತ ಹೇಳಿ ಕರಿತೀವಿ. ಓನ್ಲಿ ಸರ್ಟನ್ ಸ್ಪೆಷಲ್ ಆರ್ಬಿಟ್ ನೋನ್ ಆಸ್ ಡಿಸ್ಕ್ರೀಟ್ ಆರ್ಬಿಟ್ಸ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಅಲೌಡ್ ಇನ್ಸೈಡ್ ದಿ ಆಟಮ್. ಸೊ ಈ ಕೆಲವೊಂದು ಆರ್ಬಿಟ್ ಗಳಿಗೆ ಸ್ಪೆಸಿಫಿಕ್ ಆಗಿರುವ ಎನರ್ಜಿ ಇರುವಂತಹ ಆರ್ಬಿಟ್ಸ್ ನ ಮಾತ್ರ ನಾವು ಆಟಮ್ ಒಳಗಡೆ ನಾವು ನೋಡ್ತೀವಿ. While revolving in discrete orbit, the electron do not radiate. ಯಾವಾಗ ಸ್ಪೆಸಿಫಿಕ್ ಎನರ್ಜಿ ಇರುವಂತಹ ಆರ್ಬಿಟ್ ಒಳಗಡೆ ಎಲೆಕ್ಟ್ರಾನ್ಸ್ ಗಳು ಹೇಗೆ ಸುತ್ತುತ್ತಾ ಇರುತ್ತೋ ಅದು ಎನರ್ಜಿಯನ್ನ ಕೊಡೋದು ಇಲ್ಲ, ಪಡ್ಕೊಳ್ಳೋದು ಇಲ್ಲ. ಎನರ್ಜಿ ರೇಡಿಯೇಟ್ ಆಗಲ್ಲ. ಯಾವಾಗ ದೀಸ್ ಆರ್ಬಿಟ್ಸ್ ಅಥವಾ ಶೆಲ್ಸ್ ಅನ್ನು ನಾವು ಸ್ಟೇಷನರಿ ದೀಸ್ ಆರ್ಬಿಟ್ಸ್ ಆಫ್ ಶೆಲ್ಸ್ ಆರ್ ಕಾಲ್ಡ್ ಆಸ್ ಎನರ್ಜಿ ಲೆವೆಲ್. ಎನರ್ಜಿ ಲೆವೆಲ್ ಅಂತ ಹೇಳಿ ಕರಿತೀವಿ. ಎನರ್ಜಿ ಲೆವೆಲ್ಸ್ ಅನ್ನು ನಾವು KLMN ಅಥವಾ 1 2 3 4 ಅಂತ ಹೇಳುವ ನಂಬರ್ ನಿಂದ ಕೂಡ ಇಂಡಿಕೇಟ್ ಮಾಡ್ತೇವೆ. ಸೊ ಬೋರ್ಸ್ ಮಾಡೆಲ್ ಆಫ್ ಆಟಮ್ ನಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ನೋಡೋಣ. ಬೋರ್ಬರಿ ಥಿಯರಿ, ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇಂಟು ಡಿಫರೆಂಟ್ ಆರ್ಬಿಟ್ಸ್. ಇವಾಗ ನಮಗೆ ಗೊತ್ತಾಯ್ತು ಬೋರ್ ನಲ್ಲಿ ಆರ್ಬಿಟ್ ಇದೆ, ಲೈಕ್ ಕೆ ಶೆಲ್, ಎಲ್ ಶೆಲ್, ಎಂ ಶೆಲ್, and one more shell. N shell. So only certain special orbits known as discrete orbit of electrons are allowed inside the atom. While revolving the electrons na ಕಳ್ಕೊಳ್ಳಲ್ಲ. ಈ ಒಂದು ಆರ್ಬಿಟ್ ಅನ್ನ ಮೇನ್ ಎನರ್ಜಿ ಶೆಲ್ ಅಂತ ಹೇಳ್ತೀವಿ. KLMN ಅಥವಾ 1 2 3 4 ನಿಂದ ನಾವು ಇಂಡಿಕೇಟ್ ಮಾಡ್ತೀವಿ ಅಂತ ನಾವು ಹೇಳಿದ್ವಿ, ಹೌದಾ? ಸೊ 1 2 3 4 ಶೆಲ್ಸ್ ಗಳಲ್ಲಿ ಇಲೆಕ್ಟ್ರಾನ್ಸ್ ಗಳನ್ನ ಹೇಗೆ ಹಾಕೋದು? K1 L2 M3 N is equal to 4. So distribution of electrons into different orbits of an atom was suggested by Bohr-Bury theory. ಯಾವ ಥಿಯರಿ ಹೇಳುತ್ತೆ ಇದು? Bohr-Bury theory ಹೇಳುತ್ತೆ. The maximum number of electrons present in a shell is given by the formula 2n square. 2n square ಅಂದ್ರೆ ಈಗ K shell ಇದೆ ಅಂತ ಹೇಳಿ ಅನ್ಕೋ. K ಇದು ವ್ಯಾಲ್ಯೂ ಏನು? K ಇದು ವ್ಯಾಲ್ಯೂ 1, L ಇದು ವ್ಯಾಲ್ಯೂ 2, M ಇದು ವ್ಯಾಲ್ಯೂ 3, N ಇದು ವ್ಯಾಲ್ಯೂ 4. 2n ಸ್ಕ್ವೇರ್ ಜಾಗದಲ್ಲಿ 2 1 ಸ್ಕ್ವೇರ್ ಮಾಡು. 2 ಆಯ್ತಾ? 2n ಸ್ಕ್ವೇರ್ ನಲ್ಲಿ 2 into 2 ಸ್ಕ್ವೇರ್ ಮಾಡು. 2 4s 8. 2 3 ಸ್ಕ್ವೇರ್ ಮಾಡು 18. 2 4 ಸ್ಕ್ವೇರ್ ಮಾಡು. 2 into 4 ಹೋಲ್ ಸ್ಕ್ವೇರ್ ಮಾಡು 32. ಸೊ ಹಾಗಾದ್ರೆ K ಶೆಲ್ ನಲ್ಲಿ 2 ಎಲೆಕ್ಟ್ರಾನ್, L ಶೆಲ್ ನಲ್ಲಿ 8, M ಶೆಲ್ ನಲ್ಲಿ ಮ್ಯಾಕ್ಸಿಮಮ್ 18, N ಶೆಲ್ ನಲ್ಲಿ ಮ್ಯಾಕ್ಸಿಮಮ್ 32 ಎಲೆಕ್ಟ್ರಾನ್ಸ್ ನ ಹಾಕೊಳ್ಬಹುದು ಅಂತ ಹೇಳಿ ಅವರು ಐಡಿಯಾ ಕೊಡ್ತಾರೆ. ಓಕೆ, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ ದಟ್ ಕ್ಯಾನ್ ಬಿ ಅಕೊಮಡೇಟೆಡ್ ಇನ್ ಔಟರ್ ಮೋಸ್ಟ್ ಆರ್ಬಿಟ್ ಬಂದು 8 ಆಗುತ್ತೆ. Electrons are not accommodated in a given shell unless the inner shells are filled. So ಒಳಗಡೆ ಇರುವ ಈಗ K shell, L shell, M shell, N shell. ಫಸ್ಟ್ ಗೆ K shell ನಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಮಾತ್ರ ಹಾಕಕ್ಕಾಗೋದು. L ಅಲ್ಲಿ 8. K ಮತ್ತೆ L ಫಿಲ್ ಆದ ನಂತರ ಮಾತ್ರ ನೀನು M ಗೆ ಹೋಗ್ಲಿಕ್ಕೆ ಸಾಧ್ಯ. ಸುಮ್ನೆ ಡೈರೆಕ್ಟ್ ಆಗಿ M ಗೆ ಹೋಗಕ್ಕಾಗಲ್ಲ, ಸ್ಕಿಪ್ ಮಾಡಿ ಹೋಗಕ್ಕಾಗಲ್ಲ. ಸೊ ಅಟಾಮಿಕ್ ಸ್ಟ್ರಕ್ಚರ್ ಆಫ್ ಫಸ್ಟ್ 18 ಎಲಿಮೆಂಟ್ಸ್ ಸ್ಕಿಮ್ಯಾಟಿಕಲಿ ಈ ತರ ಕೊಟ್ಟಿದ್ದೀವಿ ನೋಡಿ. ಹೇಗೆ ಎಲೆಕ್ಟ್ರಾನ್ಸ್ ಗಳು ಶೆಲ್ ಒಳಗಡೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಹೈಡ್ರೋಜನ್ ನಲ್ಲಿ ಒಂದೇ ಎಲೆಕ್ಟ್ರಾನ್, ಹೀಲಿಯಂ ನಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, ಅದು K ಶೆಲ್ ನಲ್ಲಿ. ಬರೀ ಒಂದೇ ಸರ್ಕಲ್ ಇದೆ ಅಂತ ಹೇಳಿದ್ರೆ K ಶೆಲ್. ಇಲ್ಲಿ ನೋಡು, ಹೈಡ್ರೋಜನ್ ನಲ್ಲಿ K ಶೆಲ್ ಇದೆ, 1 ಎಲೆಕ್ಟ್ರಾನ್ ಇದೆ, ಹೌದಾ? ಹೀಲಿಯಂ ನಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? ವಾಟ್ ಇಸ್ ದ ಅಟಾಮಿಕ್ ನಂಬರ್ ಆಫ್ ಹೀಲಿಯಂ? 2. ಸೊ ದೇರ್ ಆರ್ 2 ಎಲೆಕ್ಟ್ರಾನ್ಸ್. ಸೊ K ಶೆಲ್ ನಲ್ಲಿ ಒಂದೇ ಸರ್ಕಲ್ ನಲ್ಲಿ ಯು ಕ್ಯಾನ್ ಸಿ 2 ಡಾಟ್ಸ್.
ಲಿಥಿಯಂ ಹ್ಯಾಸ್ 3 ಎಲೆಕ್ಟ್ರಾನ್ ಅಂಡ್ ಲಿಥಿಯಂ ನಲ್ಲಿ ನಾನು 3 ಎಲೆಕ್ಟ್ರಾನ್ಸ್ ನ ಹೇಗೆ ಬರೀತೀನಿ? ಲಿಥಿಯಂ 3 ಎಲೆಕ್ಟ್ರಾನ್ಸ್ ನ ಹೇಗೆ ಬರೀಬಹುದು? ಕೆ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್ಸ್ ಹಾಕು, ಮಿಕ್ಕಿದ 1 ಎಲೆಕ್ಟ್ರಾನ್ಸ್ ನ ನೀನು ಎಲ್ ಶೆಲ್ ಶಿಫ್ಟ್ ಮಾಡ್ತೀಯ. ಸೊ ಕೆ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್, ಎಲ್ ಶೆಲ್ ನಲ್ಲಿ 1 ಎಲೆಕ್ಟ್ರಾನ್. ಬೆರಿಲಿಯಂ ಏನ್ ಮಾಡ್ತೀಯಾ? ಬೆರಿಲಿಯಂ ಕೆ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್, ಎಲ್ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್ಸ್ ಹಾಕ್ತೀಯ. ಸೊ ಬೋರೋನ್ ನಲ್ಲಿ ಕೆ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್ಸ್ ಹಾಕ್ತೀಯಾ, ಎಲ್ ಶೆಲ್ ನಲ್ಲಿ 3 ಎಲೆಕ್ಟ್ರಾನ್ಸ್ ಹಾಕ್ತೀಯ. ಹೀಗೆ ನೀನೇನ್ ಮಾಡ್ತೀಯಾ? ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡ್ತಾ ಬರ್ತೀಯ. ಸೊ ದಟ್ ಡಯಾಗ್ರಾಮ್ ಇಸ್ ಗಿವನ್ ಹಿಯರ್. ಸೊ ಈ ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡೋದ್ರದ್ದು ಬಗ್ಗೆ ನಾನು ಇವಾಗ ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸೊ ನಿನಗೆ ಗೊತ್ತಾಯ್ತು ಆಟಮ್ಸ್ ಒಳಗಡೆ ಏನಿದೆ, ಪ್ರೋಟಾನ್ಸ್ ಇದೆ, ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ಸ್ ಇದೆ, ನ್ಯೂಟ್ರಾನ್ಸ್ ಇದೆ ಅಂತ ಹೇಳೋ ಪಾಯಿಂಟ್ ನಿನಗೆ ಗೊತ್ತಿರ್ಲಿ. ನ್ಯೂಟ್ರಾನ್ಸ್ ಬಗ್ಗೆ ಅವರಿಂದ ಜಾಸ್ತಿ ಕೊಟ್ಟಿರ್ಲಿಲ್ಲ, ಬಟ್ ನಾನು ನಿಮ್ಗೆ ಹೇಳಿದೀನಿ ಅಷ್ಟೇ. ಓಕೆ, ಸೊ ಹೈಡ್ರೋಜನ್ ಅಟಾಮಿಕ್ ನಂಬರ್ 1, ಇಟ್ ಮೀನ್ಸ್ ಇಟ್ ಹ್ಯಾಸ್ 1 ಪ್ರೋಟಾನ್. ನಂಬರ್ ಆಫ್ ಪ್ರೋಟಾನ್ ಶುಡ್ ಬಿ ಆಲ್ವೇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್. ಒಂದು ಪ್ರೋಟಾನ್ ಇದ್ರೆ 1 ಎಲೆಕ್ಟ್ರಾನ್ ಇರುತ್ತೆ. ಸೊ ಹಾಗಾಗಿ ಇಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ಹೈಡ್ರೋಜನ್ ಬರಿ ಅಂದ್ರೆ ನೀನ್ ಫಸ್ಟ್ ಕೆ ಶೆಲ್ ಬರೀತೀಯ, ಕೆ ಶೆಲ್ ನಲ್ಲಿ 1 ಎಲೆಕ್ಟ್ರಾನ್ ಅಂತ ಹೇಳಿ ಬರೀತೀಯ. ಸೊ ಹೀಲಿಯಂ ಅಟಾಮಿಕ್ ನಂಬರ್ ಇಸ್ 2, ಸೊ ಅವಾಗ ಏನ್ ಬರೀತೀಯ? ಕೆ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್. ಲಿಥಿಯಂ ಅಟಾಮಿಕ್ ನಂಬರ್ ಇಸ್ 3, ಸೊ ಕೆ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್, ಎಲ್ ಶೆಲ್ ನಲ್ಲಿ 1 ಎಲೆಕ್ಟ್ರಾನ್. ಎಲ್ ಶೆಲ್ ನಲ್ಲಿ ಮ್ಯಾಕ್ಸಿಮಮ್ ಅಪ್ ಟು 8 ಎಲೆಕ್ಟ್ರಾನ್ಸ್ ಯು ಕ್ಯಾನ್ ಫಿಲ್. ಸೊ ದೇರ್ ಇಸ್ ನೋ ಕೆ ಶೆಲ್ ನಲ್ಲಿ 2, ಎಲ್ ಶೆಲ್ ನಲ್ಲಿ 8, ಇದೆರಡು ಫಿಲ್ ಮಾಡಿದ ನಂತರ ಎಂ ಶೆಲ್, ಎನ್ ಶೆಲ್ ನಲ್ಲಿ ಕಂಪಲ್ಸರಿ 18 ಆದ್ಮೇಲೆ ಮತ್ತೆ ಹೋಗ್ಬೇಕು ಅಂತ ಹೇಳೋ ಯಾವುದೇ ತರದ ಫೀಚರ್ ಇಲ್ಲ. ಐ ಟೀಚ್ ಯು ದಟ್. ಓಕೆ, ಸೊ ಲಿಥಿಯಂ ನಲ್ಲಿ ನೋಡು, ಎಲ್ ಶೆಲ್ ನಲ್ಲಿ 1 ಎಲೆಕ್ಟ್ರಾನ್ ಆಯ್ತು. ಸೊ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ. ಬೆರಿಲಿಯಂ ನಲ್ಲಿ ಅಟಾಮಿಕ್ ನಂಬರ್ 4, ಸೊ ಕೆ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್, ಎಲ್ ಶೆಲ್ ನಲ್ಲೂ ಕೂಡ 2 ಎಲೆಕ್ಟ್ರಾನ್. ಬೋರಾನ್ ನಲ್ಲಿ ಅಟಾಮಿಕ್ ನಂಬರ್ 5 ಇದೆ, ಸೊ ಕೆ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್, ಎಲ್ ಶೆಲ್ ನಲ್ಲಿ 3 ಎಲೆಕ್ಟ್ರಾನ್. ಕಾರ್ಬನ್ ಅಟಾಮಿಕ್ ನಂಬರ್ 6, ಕೆ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್, ಎಲ್ ಶೆಲ್ ನಲ್ಲಿ 4 ಎಲೆಕ್ಟ್ರಾನ್ಸ್ ಆಯ್ತು. ನೈಟ್ರೋಜನ್ ಅಟಾಮಿಕ್ ನಂಬರ್ 7 ಇದೆ, ಸೊ ಕೆ ಶೆಲ್ ನಲ್ಲಿ 2, ಎಲ್ ಶೆಲ್ ನಲ್ಲಿ 5. ಆಕ್ಸಿಜನ್ ಅಟಾಮಿಕ್ ನಂಬರ್ 8 ಇದೆ, ಕೆ ಶೆಲ್ ನಲ್ಲಿ 2, ಎಲ್ ಶೆಲ್ ನಲ್ಲಿ 6. ಫ್ಲೂರಿನ್ ಅಟಾಮಿಕ್ ನಂಬರ್ 9 ಇದೆ, ಸೊ ಕೆ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್, ಎಲ್ ಶೆಲ್ ನಲ್ಲಿ 7 ಎಲೆಕ್ಟ್ರಾನ್. ಅಂಡ್ ನಿಯಾನ್ ಅಟಾಮಿಕ್ ನಂಬರ್ 10 ಇದೆ, ಸೊ ಯು ವಿಲ್ ಬಿ ಫಿಲ್ಲಿಂಗ್ ಇಟ್ ಆಸ್ ಕೆ ಶೆಲ್ 2 ಎಲೆಕ್ಟ್ರಾನ್, ಎಲ್ ಶೆಲ್ 6 ಎಲೆಕ್ಟ್ರಾನ್. Sorry, 8 electron. See, having outermost shell with 8 electron, adna ನಾವು octet configuration ಅಂತ ಹೇಳಿ ಕರಿತೀವಿ. So neon is very stable compared to other because it has 8 electrons in the outermost shell. ಅದನ್ನ ನಾವು ಏನಂತ ಹೇಳಿ ಕರಿತೀವಿ? octet electronic configuration. ಎಲ್ಲ ಎಲಿಮೆಂಟ್ಸ್ ಗಳಿಗೂ ಕೂಡ ಇದೇ ಬೇಕಾಗಿರೋದು. ಎಲ್ರಿಗೂ ಕೂಡ 8 ಎಲೆಕ್ಟ್ರಾನ್ಸ್ ತನ್ನ ಸುತ್ತ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಶೇರ್ ಮಾಡ್ಕೊಳ್ಳುತ್ತೆ. ಕೆಲವೊಂದ್ಸಲ ಅದು even helium nodu, helium nallu kuda is very stable because K shell is completely filled. So few atoms wants to be like helium, few atoms wants to be like neon. So because they like to have that complete electrons in their K shell, L shell. Okay, so sodium atomic number bandu 11. It means K shell nalli 2 ಎಲೆಕ್ಟ್ರಾನ್, ಎಲ್ ಶೆಲ್ ನಲ್ಲಿ 8 ಎಲೆಕ್ಟ್ರಾನ್ ಫಿಲ್ ಆಯ್ತು. ಮತ್ತೆ ನೆಕ್ಸ್ಟ್ ಎಲೆಕ್ಟ್ರಾನ್ ಎಲ್ಲಿಗೆ ಹಾಕ್ತೀಯಾ? ಎಮ್ಗೆ ಹಾಕ್ತೀಯಾ? ಮೆಗ್ನೀಷಿಯಂ ಅಟಾಮಿಕ್ ನಂಬರ್ 12, ಸೊ ಕೆ ಶೆಲ್ 2, ಎಲ್ 8, ಎಂ ಇಸ್ 2. ಓಕೆ, ಎಂ ನಲ್ಲಿ ಮ್ಯಾಕ್ಸಿಮಮ್ 18 ಎಲೆಕ್ಟ್ರಾನ್ಸ್ ನ ಹಾಕೊಳ್ಬಹುದು, ಬಟ್ ರೂಲ್ ಪ್ರಕಾರ 18 ಎಲೆಕ್ಟ್ರಾನ್ಸ್ ಹಾಕಿನೇ ಮುಂದೆ ಹೋಗ್ಬೇಕು ಅಂತ ಹೇಳೋದು ಅಲ್ಲಿ ಚೇಂಜ್ ಆಗುತ್ತೆ. ಸೊ ಮೆಗ್ನೀಷಿಯಂ ಆಯ್ತು. ಅಲ್ಯೂಮಿನಿಯಂ 13 ಎಲೆಕ್ಟ್ರಾನ್ಸ್, ಸೊ ಕೆ ಶೆಲ್ 2, ಎಲ್ ಶೆಲ್ 8, ಎಂ ಶೆಲ್ 3. Silicon 14, so K shell 2, L shell 8, M shell 4. Phosphorus 15, K shell 2 electrons, L shell 8 electrons, M shell 5 electrons. Correct alla? Yes. Sulfur 16, K shell 2 electrons, L shell 8 electrons, and M shell nalli 6 electrons ide. Sulfur ಆಯ್ತು. Silicon, phosphorus, sulfur. Chlorine 17, so K shell 2 electron, L shell 8 electron, M shell 7 electron. Argon 18, K shell 2 electron, L 8, M 8. Again, outermost shell, though M can maximum occupy 18 electrons, filling 8 electrons in the outermost shell of M gives maximum stability for argon.
ಸೊ ಹ್ಯಾವಿಂಗ್ ಆಕ್ಟೇಟ್ ಕಾನ್ಫಿಗರೇಷನ್ ಇದೆಯಲ್ಲ, ಜಾಸ್ತಿ ಸ್ಟೆಬಿಲಿಟಿ ಆರ್ಗಾನಿಕ್ ಕೊಡೋದ್ರಿಂದ argon is also is considered to be one of the most stable element in the periodic table. ಸೊ ಇವ್ರನ್ನೆಲ್ಲ ನಾವು ನೋಬೆಲ್ gaseous elements ಅಂತ ಹೇಳಿ ಕರಿತೇವೆ. I list them separately. Now potassium 19, how do you fill the electron? Now comes the twist. Pay attention. K shell 2 electrons you fill, L shell 8 electrons you fill, and M shell 8 electrons you have filled. Ma'am, why not? Why not the extra 10? Why don't you make it as 10? You know, you can make it as, or why don't you make it as 9, ma'am? M shell could have been filled with 9 electrons. M shell nalli 9 electrons ಹಾಕ್ಬೋದಿತ್ತಲ್ವಾ, ಯಾಕೆ 9 ಅನ್ನ ಫಿಲ್ ಮಾಡ್ತಿಲ್ಲ ನೀವು? ಸೊ ರೂಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಔಟರ್ ಮೋಸ್ಟ್ ಶೆಲ್ ನಲ್ಲಿ ಮ್ಯಾಕ್ಸಿಮಮ್ 8ಕ್ಕಿಂತ ನೀನ್ ಜಾಸ್ತಿ ಫಿಲ್ ಮಾಡ್ತೀಯ ಅಂದ್ರೆ ಅದನ್ನ ಇನ್ನೊಂದು ಶೆಲ್ಗೆ ಹಾಕು. ಸೊ ಇವಾಗ 9 ಹಾಕುವಾಗಿಲ್ಲ, ಓಕೆ? ಸೊ ಮ್ಯಾಕ್ಸಿಮಮ್ 8 ಅಷ್ಟೇ ಹಾಕ್ತೀಯಾ, ಮತ್ತೆ ಮಿಕ್ಕಿದ್ ಏನ್ ಉಳಿಯುತ್ತೆ ಅಲ್ವಾ ಅದನ್ನ ನೀನ್ ನೆಕ್ಸ್ಟ್ ಶೆಲ್ಗೆ ಪೋಸ್ಟ್ಪೋನ್ ಮಾಡ್ತೀಯ, ಈ ತರ. ಸೊ 2 8 8 1 ಆಯ್ತಾ, 19. ಕ್ಯಾಲ್ಸಿಯಂ 20 ಎಲೆಕ್ಟ್ರಾನ್ಸ್ ಫಿಲ್ ಮಾಡ್ಬೇಕು. ಹೇಗ್ ಫಿಲ್ ಮಾಡ್ತೀಯಾ? K2 L8 10 ಆಯ್ತು. ಎಂ ನಲ್ಲಿ ಮಿಸ್ ಎಂ ನಲ್ಲೇ ಹಾಕೊಳ್ಬೋದಲ್ಲ, ಮ್ಯಾಕ್ಸಿಮಮ್ ಕೆಪಾಸಿಟಿ 18 ಇದೆಯಲ್ಲ. ಎಸ್ ಅಪ್ಪ 18 ಇದೆ, ಅದೆಲ್ಲ ಹೈಯರ್ ಎಲಿಮೆಂಟ್ಸ್ ಗಳಿಗೆ. ಆದ್ರೆ ಬರಿಬೇಕಾದ್ರೆ ಎಂ ಶೆಲ್ ನಲ್ಲಿ ಮ್ಯಾಕ್ಸಿಮಮ್ 8 ಅಷ್ಟೇ ಹಾಕೊಳ್ತೀಯ, ಅಥವಾ 8 ಬಿಟ್ರೆ 18 ಹಾಕೋತೀಯ. 18 ಅಥವಾ 18 ಬಿಟ್ರೆ ಮಿಕ್ಕಿದ ಈಗ ಎಂ ಶೆಲ್ 1ರಿಂದ 8 ಎಲೆಕ್ಟ್ರಾನ್ಸ್ ನ ನೀನ್ ಹಾಕೋ. ಇಲ್ಲ ಅಂತ ಹೇಳಿದ್ರೆ 18 ಎಲೆಕ್ಟ್ರಾನ್ಸ್ ಡೈರೆಕ್ಟ್ ಆಗಿ ಹಾಕೊಳ್ಬಹುದು. ಆದ್ರೆ 1ರಿಂದ 8 ಆಗಿದ ನಂತರ 9 10 11 12 13 14 ನೋ, ಈದರ್ 1 to 8 ಆರ್ ಡೈರೆಕ್ಟ್ಲಿ 18. ಓಕೆ, ಸೊ ಇಲ್ಲಿ 8 ಆಯ್ತು. ನೆಕ್ಸ್ಟ್ ಎಂ ಶೆಲ್ ನಲ್ಲಿ ನೀನ್ 2 ಎಲೆಕ್ಟ್ರಾನ್ಸ್ ಹಾಕ್ತೀಯ. ಸೊ ನಾವು ರಿಮೆಂಬರ್, ಐ ಟೀಚ್ ಯು ವ್ಯಾಲೆನ್ಸಿ. ವಾಟ್ ಇಸ್ ವ್ಯಾಲೆನ್ಸಿ? ವ್ಯಾಲೆನ್ಸಿ ಅಂತ ಹೇಳುವಂತದ್ದು ಇಸ್ ಅ ಕಂಬೈನಿಂಗ್ ಕೆಪಾಸಿಟಿ. ಸೊ ಕಂಬೈನಿಂಗ್ ಕೆಪಾಸಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ನಂಬರ್ ಆಫ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್, ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಟ್ ವಾಸ್ ಅಬ್ಸರ್ವ್ಡ್ ದಟ್ atoms of element which are completely filled with 8 electrons in the outermost shell are very chemically they are very inert. They don't even react. So they show very little chemical activity. ಯಾಕೆಂದ್ರೆ ಅವ್ರದ್ದು ಕಂಬೈನಿಂಗ್ ಕೆಪಾಸಿಟಿ ಬಂದು 100% ಝೀರೋ ಇರುತ್ತೆ. ಸೊ ದ ಕಂಬೈನಿಂಗ್ ಕೆಪಾಸಿಟಿ ಆಫ್ ಇಟ್ಸ್ ಆಟಮ್ ವಿತ್ ಆಟಮ್ಸ್ ಆಫ್ ಅದರ್ ಎಲಿಮೆಂಟ್ಸ್. ವ್ಯಾಲೆನ್ಸಿ ಅಂತ ಹೇಳುವಂತದ್ದು ಡೆಫಿನೇಷನ್ ನಾನು ಇಲ್ಲಿ ಹೇಳ್ತೀನಿ. ಕಂಬೈನಿಂಗ್ ಕೆಪಾಸಿಟಿ ಆಫ್ ಕೊಟ್ಟಿರುವಂತಹ ಒಂದು ಆಟಮ್ ವಿತ್ ರೆಸ್ಪೆಕ್ಟ್ ಟು ದಿ ಅದರ್ ಎಲಿಮೆಂಟ್ ಇನ್ ಆರ್ಡರ್ ಟು ಎಕ್ವೈರ್ 8 ಎಲೆಕ್ಟ್ರಾನ್ಸ್, ಅದನ್ನೇ ನೀವು ವ್ಯಾಲೆನ್ಸಿ ಅಂತ ಹೇಳಿ ಡಿಫೈನ್ ಮಾಡ್ತೀರಾ. ಸೊ ವ್ಯಾಲೆನ್ಸಿಯನ್ನು ನೋಡಿ, ಇವಾಗ ಪ್ರತಿ ಶೆಲ್ ನಲ್ಲಿ ಕೆ ಶೆಲ್, ಸರಿ, ಇದರಲ್ಲಿ ನೀವು ಕೆ ಶೆಲ್ ಎಲ್ ಶೆಲ್ ಎಂ ಶೆಲ್ ಎನ್ ಶೆಲ್ ನಲ್ಲಿ ಎಲೆಕ್ಟ್ರಾನ್ಸ್ ಗಳು ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳಿ ನೋಡ್ತೀರಾ. ಅದೇ ತರ ವ್ಯಾಲೆನ್ಸಿಯನ್ನ ಕೂಡ ಚೆಕ್ ಮಾಡ್ತೀರಾ. ಈ ಇಮೇಜ್ ನಿಮಗೆ ಕ್ಲಿಯರ್ ಆಗಿ ಕಾಣ್ತಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಆಕ್ಚುಲಿ ರೆಫರ್ NCERT ಟೆಕ್ಸ್ಟ್ ಬುಕ್. ಓಕೆ, ಸೊ ಹೈಡ್ರೋಜನ್ ನಲ್ಲಿ ವ್ಯಾಲೆನ್ಸಿ ಅಂತ ಹೇಳುವಂತದ್ದು ಕೊನೆಯ ಶೆಲ್ ನಲ್ಲಿ ಇರೋದೇ ಒಂದು ಶೆಲ್, ಕೆ ಶೆಲ್. ಸೊ ವ್ಯಾಲೆನ್ಸ್ ಇಸ್ ಈಕ್ವಲ್ ಟು 1. ಹೀಲಿಯಂ ನಲ್ಲಿ ವ್ಯಾಲೆನ್ಸ್ ಇಸ್ ಈಕ್ವಲ್ ಟು 0, ನಿಯಾನ್ ನಲ್ಲಿ 0, ಆರ್ಗಾನ್ ನಲ್ಲಿ 0. ಓಕೆ, ಸೊ ಇವಾಗ ವ್ಯಾಲೆನ್ಸಿನ ನಿನ್ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಇಂದ ಬರೋಣ. ಫಸ್ಟ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್, ಹೈಡ್ರೋಜನ್ ನಲ್ಲಿ 1 ಎಲೆಕ್ಟ್ರಾನ್, ವ್ಯಾಲೆನ್ಸಿ ಇಸ್ 1. ಹೀಲಿಯಂ ನಲ್ಲಿ 2, ಕೆ ಶೆಲ್ ಕಂಪ್ಲೀಟ್ ಆಗಿ 2 ಆಯ್ತು, ವ್ಯಾಲೆನ್ಸಿ ಬಿಕಮ್ಸ್ 0. ಲಿಥಿಯಂ ನಲ್ಲಿ ಇಫ್ ಕೊನೆಯ ಶೆಲ್ ಹ್ಯಾಸ್ 1 or 2 or 3, then that itself is the valency. For example, lithium has 1 electron in the L shell, that itself is the valency of lithium. Beryllium has 2 electrons in L shell, that itself is the valency of beryllium. Boron ನಲ್ಲಿ 3 ಇದೆ, 3 ಇರಬೇಕಾ? ಎಸ್, 3 ನೇ ಅದರದ್ದು ವ್ಯಾಲೆನ್ಸಿ ಆಗಿರುತ್ತೆ. ಕಾರ್ಬನ್ ನಲ್ಲಿ ಯಾವಾಗ ಕೊನೆಯ ಶೆಲ್ ನಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಳು 3ಕ್ಕಿಂತ ಜಾಸ್ತಿ ಇದೆ, 4 5 6 7 8, ದೇ ಟ್ರೈ ಟು ಶೇರ್ ಎಲೆಕ್ಟ್ರಾನ್ಸ್. ಕಾರ್ಬನ್ ಏನ್ ಮಾಡುತ್ತೆ? ತನ್ನ 4 ಎಲೆಕ್ಟ್ರಾನ್ಸ್ ಅನ್ನ ಶೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ತನ್ನ 4 ಎಲೆಕ್ಟ್ರಾನ್ಸ್ ನ ಇನ್ನೊಬ್ಬರ ಜೊತೆ ಶೇರ್ ಮಾಡ್ಬೇಕಾದ್ರೆ ಅವರು ಶೇರ್ ಮಾಡಿದಾಗ ಕಾರ್ಬನ್ ಸುತ್ತ 8 ಎಲೆಕ್ಟ್ರಾನ್ಸ್ ಬರುತ್ತೆ. ಸೊ ಕಾರ್ಬನ್ ಏನ್ ಮಾಡ್ತಾನೆ? ಅರೆ ನನ್ನ ಹತ್ರ 4 ಎಲೆಕ್ಟ್ರಾನ್ಸ್ ಇದೆ, ಬೇಕಾ ಯಾರಿಗಾದ್ರೂ ಬನ್ನಿ ಅಂತ ಹೇಳಿ ಕರೆಯುತ್ತೆ. ಹೈಡ್ರೋಜನ್ ಬರ್ತಾನೆ, ನನ್ನ ಹತ್ರ ಒಂದಿದೆ. ಇನ್ನೊಂದು ಹೈಡ್ರೋಜನ್ ಬರ್ತಾನೆ, ನನ್ನ ಹತ್ರ ಇನ್ನೊಂದಿದೆ. ಇನ್ನೊಂದು ಹೈಡ್ರೋಜನ್ ಬರ್ತಾನೆ, ನನ್ನ ಹತ್ರ ಕೂಡ ಒಂದಿದೆ. ಕಾರ್ಬನ್, one more hydrogen comes, says that carbon I also have 1 ಅಂತ ಹೇಳಿ. So now if you count total number of electrons surrounding to the carbon, it's exactly equal to how many? 8 octet. So this is what carbon does. What about nitrogen? Nitrogen ಅಲ್ಲಿ 5 ಇದೆ. ನೀವು 5 ಇದ್ದಾಗ ಏನ್ ಮಾಡ್ತೀರಾ? 8 minus 5 3, valency is 3. Oxygen 6 ಇದೆ. It is not possible for nitrogen oxygen to lose all this 5 6 electrons, right? So ನೀವು ಅವಾಗ ಏನ್ ಮಾಡ್ತೀರಾ? 8 minus 6 ಮಾಡ್ತೀರಾ, ಟೋಟಲ್ ಎಲೆಕ್ಟ್ರಾನ್ಸ್ 2 ಹಾಕ್ತೀರಾ. 8 minus 7 ಮಾಡ್ತೀರಾ, ಟೋಟಲ್ ಎಲೆಕ್ಟ್ರಾನ್ 1 ಹಾಕ್ತೀರಾ. ಸೊ ವ್ಯಾಲೆನ್ಸಿ ಆಫ್ ಆಕ್ಸಿಜನ್, ಕಂಬೈನಿಂಗ್ ಕೆಪಾಸಿಟಿ ಆಫ್ ಆಕ್ಸಿಜನ್ ಇಸ್ 2. ಹಾಗಾಗಿ ಆಕ್ಸಿಜನ್ ಯಾವಾಗ ಕಂಬೈನ್ ಆಗುತ್ತೆ ಅದು 2 ಹೈಡ್ರೋಜನ್ ನ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡಿರುತ್ತೆ, ಯಾಕೆಂದ್ರೆ ಅದಕ್ಕೆ ಕಂಬೈನಿಂಗ್ ಕೆಪಾಸಿಟಿ ಇಸ್ 2. ಅರ್ಥ
6 ಎಲೆಕ್ಟ್ರಾನ್ಸ್ ತನ್ನ ಕೊನೆಯ ಶೆಲ್ ನಲ್ಲಿ ಇದೆ. 6ರಲ್ಲಿ ಅದು 2 ಎಲೆಕ್ಟ್ರಾನ್ಸ್ ಅನ್ನ ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳುತ್ತೆ ಕಂಬೈನ್ ಆಗ್ಲಿಕ್ಕೆ. ಇನ್ನ ಮಿಕ್ಕಿದ 4 ಎಲೆಕ್ಟ್ರಾನ್ಸ್ ನ ಬಚ್ಚಿಟ್ಕೊಳ್ಳುತ್ತೆ ಹಿಂಗೆ ಗುಬ್ಬಚ್ಚಿ ತರ. ಓಕೆ, ಫ್ಲೂರಿನ್ ಅಲ್ಲಿ ಕೊನೆಯ ಶೆಲ್ ನಲ್ಲಿ 7 ಎಲೆಕ್ಟ್ರಾನ್ಸ್ ಇದೆ. ಅದರ ಅರ್ಥ ಅದು ಒಬ್ಬರ ಜೊತೆ ಅಷ್ಟೇ ಕಂಬೈನ್ ಆಗುತ್ತೆ. ಹೇಗೆ ಕಂಬೈನ್ ಆಗುತ್ತೆ? 7 ಎಲೆಕ್ಟ್ರಾನ್ಸ್ ನಲ್ಲಿ 6 ತನ್ನ ಪಾಕೆಟ್ ನಲ್ಲಿ ಸೇಫ್ ಆಗಿ ಇಟ್ಕೊಳ್ಳುತ್ತೆ. ಅಂಡ್ ವಿತ್ 1 ಎಲೆಕ್ಟ್ರಾನ್ it will call, hey, I am here, if anybody is interested please come and talk to me ಅಂತ ಹೇಳಿ. ಸೊ ಫ್ಲೂರಿನ್ ಯಾವಾಗ್ಲೂ ಕೂಡ willing to share only 1 electron, so only one person can go and talk to fluorine ಆ ತರ. ಸೊ ಕಮಿಂಗ್ ಟು ಸೋಡಿಯಂ, ಸೋಡಿಯಂ ನಲ್ಲಿ ನೋಡಿ ಕೊನೆಯ ಶೆಲ್ ಅಲ್ಲಿ 1 ಎಲೆಕ್ಟ್ರಾನ್ ಇದೆ, ವ್ಯಾಲೆನ್ಸಿ ಇಸ್ 1, ಕಂಬೈನಿಂಗ್ ಕೆಪಾಸಿಟಿ ಇಸ್ 1. ಮೆಗ್ನೀಷಿಯಂ ನಲ್ಲಿ 2 ಇದೆ, 2. ಅಲ್ಯೂಮಿನಿಯಂ ನಲ್ಲಿ 3 ಇತ್ತು, 3. 4 ಇತ್ತು ಅಂತ ಹೇಳಿದ್ರೆ ಅದು ಶೇರ್ ಮಾಡುತ್ತೆ, ಇಟ್ ವಿಲ್ ನಾಟ್ ಲೂಸ್. ಇವರೆಲ್ಲರೂ ಕೂಡ ಈ ಎಲೆಕ್ಟ್ರಾನ್ಸ್ ನ ಕಳ್ಕೊಳ್ಳುತ್ತೆ ಮಕ್ಕಳೇ, ಹೆನ್ಸ್ ದೇ ಆಲ್ ಗೆಟ್ ಪಾಸಿಟಿವ್ಲಿ ಚಾರ್ಜ್. ಓಕೆ, ಬಟ್ ಅಲ್ಯೂಮಿನಿಯಂ ವಿಲ್ ನಾಟ್, ಸಿಲಿಕಾನ್ ವಿಲ್ ಶೇರ್ ಮೋಸ್ಟ್ ಆಫ್ ದ ಟೈಮ್. ಫಾಸ್ಫರಸ್ ಏನ್ ಮಾಡುತ್ತೆ 5 ಅಂತ ಹೇಳಿದಾಗ ಸಮ್ ಟೈಮ್ಸ್ ಎಸ್ ಇಟ್ ಲೂಸಸ್, ವಿಲ್ಲಿಂಗ್ಲಿ ಇಟ್ ಲೂಸಸ್, ಅಥವಾ ಶೇರ್ಸ್, ಅಥವಾ ನೀವೇನ್ ಮಾಡ್ತೀರಾ 8 - 5 is equal to 3. Valency can be 5 or 3 for these elements because they are quite bigger than the previous 1 to 10 elements. So sulfur ನಲ್ಲಿ ನೋಡು ಕೊನೆಯ ವ್ಯಾಲೆನ್ಸಿ ನಲ್ಲಿ 6 ಇದೆ, ವ್ಯಾಲೆನ್ಸಿ 6 ಕೂಡ ಇರಬಹುದು ಅಥವಾ 8 - 6 is equal to 2 ಕೂಡ ಇರಬಹುದು. ಕ್ಲೋರಿನ್ ನಲ್ಲಿ ವ್ಯಾಲೆನ್ಸಿ 7 ಕೂಡ ಇರಬಹುದು ಅಥವಾ 8 - 7 1 ಕೂಡ ಇರಬಹುದು. ಸೊ ಇದನ್ನ ನೀವು ಹೈಯರ್ ಕ್ಲಾಸಸ್ ಗೆ ಹೋಗ್ಬೇಕಾದ್ರೆ ಕಲಿತಾ ಹೋಗ್ತೀರಾ. ಆರ್ಗಾನ್ ವ್ಯಾಲೆನ್ಸಿ is absolutely 0. So argon valency is absolutely 0. Okay, potassium has only 1, so combines with 1. Calcium has 2, so combines with 2. So why do you write always calcium charges +2? Because it has 2 electrons in the outermost and it's willing to lose those 2 electrons. Hence, charge of calcium is 2+. Why do you write charge of potassium as +1? Because it has 1 electron in the outermost and it is willing to lose that 1 electron. Hence, potassium becomes just +1. Itara. ಹಾಗಾದ್ರೆ ಅಟಾಮಿಕ್ ನಂಬರ್ ಅಂತ ಹೇಳಿದ್ರೆ ಅರ್ಥ ಏನು? ನಂಬರ್ ಆಫ್ ಪ್ರೋಟಾನ್ಸ್ ಇನ್ ಅನ್ ಆಟಮ್, ಅದನ್ನ ನಾವು ಅಟಾಮಿಕ್ ನಂಬರ್ ಅಂತ ಹೇಳಿ ಕರಿತೀವಿ. ಅದನ್ನ Z ಇಂದ ಇಂಡಿಕೇಟ್ ಮಾಡ್ತೀವಿ. ಆಲ್ ಆಟಮ್ಸ್ ಆಫ್ ಅನ್ ಎಲಿಮೆಂಟ್ ಹ್ಯಾವ್ ದ ಸೇಮ್ ಅಟಾಮಿಕ್ ನಂಬರ್. ಅರ್ಥ ಏನು? ಈಗ ಹೈಡ್ರೋಜನ್ ಅಂತ ಹೇಳುವ ಎಲಿಮೆಂಟ್ ಅಂತ ಹೇಳಿ ಕರೆದ್ರೆ, ಎಲಿಮೆಂಟ್ ಇಸ್ ಮೇಡ್ ಅಪ್ ಆಫ್ ಮೆನಿ ನಂಬರ್ ಆಫ್ ಸ್ಮಾಲ್ ಕುಟಿ ಪುಟಾಣಿ ಚೋಟು ಆಟಮ್ಸ್. ಸೊ ಎವ್ರಿ ಆಟಮ್ ಶುಡ್ ಹ್ಯಾವ್ ಈಕ್ವಲ್ ಅಟಾಮಿಕ್ ನಂಬರ್. ಸೊ ಒಂದು ಎಲಿಮೆಂಟಿನ ಡಿಫ್ರೆಂಟ್ ಆಟಮ್ಸ್ ಗಳಿಗೆ ಅಟಾಮಿಕ್ ನಂಬರ್ ಸೇಮ್ ಇರುತ್ತೆ ಅಂತ ಹೇಳಿ. ಅಟಾಮಿಕ್ ಮಾಸ್ ನಂಬರ್ ಅಂತ ಹೇಳಿದ್ರೆ ಪ್ರೋಟಾನ್ ಮತ್ತೆ ನ್ಯೂಟ್ರಾನಿನ ನಂಬರ್ ಆಗಿರುತ್ತೆ. ಸೊ ದೀಸ್ ಆರ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್ ಆಫ್ ಆಟಮ್. ಪ್ರೋಟಾನ್ ನ್ಯೂಟ್ರಾನ್ ಟುಗೆದರ್ ಆಗಿ ನ್ಯೂಕ್ಲಿಯಾನ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಹಾಗಾದ್ರೆ ಐಸೋಟೋಪ್ಸ್ ಅಂತ ಹೇಳಿದ್ರೆ ಏನು? ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್. ಅಟಾಮಿಕ್ ನಂಬರ್ 1 1 1, ಬಟ್ ಮಾಸ್ ನಂಬರ್ ನೋಡಿ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಮಾಸ್ ನಂಬರ್ ಏನಕ್ಕೆ ವೇರಿ ಆಯ್ತು? ವೇರಿ ಆಗಿದ ತಕ್ಷಣ ಐ ಕ್ಯಾನ್ ಕಾಲ್ ಇಟ್ ಆಸ್ ಡ್ಯೂಟೀರಿಯಂ, ದಿಸ್ ಆಸ್ ಟ್ರೀಶಿಯಂ. So protium, deuterium, tritium are isotopes. They have same atomic number but different mass number. 2 anta helidre 1 proton 1 neutron. Ili 3 anta helidre 1 proton plus 2 neutron. 1 anta helidre ili 1 proton plus 0 neutron. So the element which has 0 neutron bandu protium, hydrogen ಆಗಿರುತ್ತೆ. Carbon 12, carbon 14. Atomic number same ಇದೆ, isotope. Mass number different ಇರುತ್ತೆ. ಕ್ಲೋರಿನ್ 17 ಅಟಾಮಿಕ್ ನಂಬರ್ ಸೇಮ್ ಇದೆ, ಮಾಸ್ ನಂಬರ್ ಡಿಫರೆಂಟ್ ಇದೆ, ಐಸೋಟೋಪ್ ಅಂತ ಹೇಳಿ ಕರೀತಾರೆ. ಮೆನಿ ಎಲಿಮೆಂಟ್ಸ್ ಕನ್ಸಿಸ್ಟ್ ಆಫ್ ಅ ಮಿಕ್ಸ್ಚರ್ ಆಫ್ ಐಸೋಟೋಪ್ಸ್. ಐಸೋಟೋಪ್ಸ್ ಅಂತ ಹೇಳಿದ್ರೆ ಎಲಿಮೆಂಟ್ ವಿತ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ಐಸೋಟೋಪ್. ಐಸೋಟೋಪ್ ನಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಸೇಮ್ ಇರುತ್ತೆ, ಬಟ್ ಪ್ಯೂರ್ ಎಲಿಮೆಂಟ್ ಈಚ್ ಐಸೋಟೋಪ್ ಆಫ್ each isotope of an element is a pure substance ಆಗಿರುತ್ತೆ. Pure substance ಅಂದ್ರೆ it is made up of same type of atoms. So the chemical properties of isotopes ಗಳು ಈಗ ಹೈಡ್ರೋಜನ್, ಡ್ಯೂಟೀರಿಯಂ and tritium ಇವ್ರ chemical property ಸೇಮ್ ಇರುತ್ತೆ. ಕ್ಲೋರಿನ್ 35 ತಗೋ, ಕ್ಲೋರಿನ್ 37 ತಗೋ, ಅಟಾಮಿಕ್ ನಂಬರ್ ಸೇಮ್ ಇತ್ತು ಅಂತ ಹೇಳಿದ್ರೆ ಸಾಕು, ಅವುಗಳ ಪ್ರಾಪರ್ಟೀಸ್ ನಲ್ಲಿ ಯಾವುದೇ ತರಹದ ಡಿಫರೆನ್ಸ್ ಇರುವುದಿಲ್ಲ. ಓಕೆ, ಸೊ ದ ಆವರೇಜ್ ಅಟಾಮಿಕ್ ಮಾಸ್ ಅನ್ನ ಹೆಂಗ್ ಕಂಡುಹಿಡಿಯೋದು? ಸೇ ದಟ್ ಈಗ ಒಂದು ಎಲಿಮೆಂಟ್ ಗಳು ಇದರ ಐಸೋಟೋಪ್ ನಲ್ಲಿ ಇದ್ದಾಗ ಅವುಗಳಿಗೆ ಮಾಸ್ ಏನ್ ಕೊಡ್ಬೇಕು? ಸೇ ಫಾರ್ ಎಕ್ಸಾಂಪಲ್ ಕ್ಲೋರಿನ್ ಅನ್ನೇ ತಗೊಳ್ಳೋಣ. ಕ್ಲೋರಿನ್ 17 ಇದೆ, ಕ್ಲೋರಿನ್ 35 ಇದೆ, ಕ್ಲೋರಿನ್ 37 ಇದೆ. ಆಯ್ತಾ, ಇಲ್ಲಿ 17 ಬರೆಯೋಣ, ಇಲ್ಲೂ ಕೂಡ 17 ಬರೆಯೋಣ. ಹಾಗಾದ್ರೆ ಮಾಸ್ ಯಾವ್ದು ಕನ್ಸಿಡರ್ ಮಾಡಬೇಕು? ವಿ ಹ್ಯಾವ್ ಟು ಟೇಕ್ ದಿ ಆವರೇಜ್. ಆವರೇಜ್ ಅಟಾಮಿಕ್ ಮಾಸ್ ನ ಹೆಂಗ್ ಕಂಡುಹಿಡಿಯೋದು? ಸೊ average atomic mass is equal to
divided by 100 ಬರ್ಕೋ, summation of number of isotopes n time ಇತ್ತೋನೆ n time into ಅವುಗಳ ಅಬಂಡೆನ್ಸಿ ಅಂತ ಹೇಳಿದ್ರೆ ಮಲ್ಟಿಪ್ಲೈ ಮಾಡ್ಬೇಕು, ಅವುಗಳ ಅವೈಲಬಿಲಿಟಿ ದೊರಕುವಿಕೆ, ಐಸೋಟೋಪ್ I n times isotope 1, isotope 2, isotope 3, isotope 4 ಆತರ I n times into abundancy. I times. Okay, so chlorine occurs in a nature in the ratio of 3:1. 3:1 ಅಂದ್ರೆ ಕ್ಲೋರಿನ್ 35 ಅಂತ ಹೇಳುವಂಥದ್ದು ನೇಚರ್ ನಲ್ಲಿ 75% ಇರುತ್ತೆ. ಕ್ಲೋರಿನ್ 37 ಅಂತ ಹೇಳುವಂಥದ್ದು 25% ಇರುತ್ತೆ. 75 ಅಂದ್ರೆ 100ರ 3 ಭಾಗ, 25 ಅಂದ್ರೆ 100ರ 1 ಭಾಗ. ಆಯ್ತಾ, 25 100ನ ನೀವು 25 ಡಿವೈಡ್ ಮಾಡಿದ್ರೆ ದಿಸ್ ಇಸ್ ಹೌ ಯು ಗೆಟ್. ಸೊ ಇಫ್ ಯು ಟೇಕ್ ದ ರೇಷಿಯೋ, ಕಾಮನ್ ರೇಷಿಯೋ, ಇವಾಗ ಈ ತರ ಕೊಟ್ಟಾಗ ಇದು ಅರ್ಥ ಆಯ್ತು ನಿಮಗೆ. 3:1 ಅಂದ್ರೆ you take 100 grams, 75 grams of chlorine 35 ಇರುತ್ತೆ, 25 grams of chlorine 37 ಇರುತ್ತೆ. ಈ 35 gram 75 gram is nothing but their natural abundancy. ನೀನೇನ್ ಮಾಡ್ತೀಯ ಅವಾಗ, ಫಸ್ಟ್ ಗೆ ಔಟ್ ಆಫ್ 100 gram ಕ್ಯಾಲ್ಕುಲೇಟ್ ಮಾಡ್ತೀಯ. ಸೊ ಕ್ಲೋರಿನ್ 35 ಇದೆ ಅಲ್ವಾ, ಎಷ್ಟಿದೆ ಅದು 75 grams ಇದೆ. ಸೊ 75 into atomic mass of first isotope 35 plus 25 into 37, ನೀನ್ ಮಾಡಿ ನೋಡು ನಿನಗೆ ಏನ್ ಸಿಗುತ್ತೆ, 35.5 as the average atomic mass ಸಿಗುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಐಸೋಟೋಪ್ಸ್ ಆರ್ ಡಿಫರೆಂಟ್ ಎಲಿಮೆಂಟ್ಗಳು, ಐಸೋಟೋಪ್ಸ್ ಆರ್ ಡಿಫರೆಂಟ್ ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್. ತೂಕ ಬೇರೆ ಇರುತ್ತೆ, ಹೈಡ್ರೋಜನ್ ತೂಕ 1, ಡ್ಯೂಟೀರಿಯಂ ತೂಕ 2, ಟ್ರೀಶಿಯಂ ತೂಕ 3, ಬಟ್ ಸೇಮ್ ಎಲಿಮೆಂಟ್. ಇವರೆಲ್ಲರೂ ಕೂಡ ಯಾವ ಎಲಿಮೆಂಟ್ ಬಿಲಾಂಗ್ ಆಗ್ತಾರೆ, ಹೈಡ್ರೋಜನ್ ಎಲಿಮೆಂಟ್ ಬಿಲಾಂಗ್ ಆಗ್ತಾರೆ. ಸೇಮ್ ಅಟಾಮಿಕ್ ನಂಬರ್ ಇರುತ್ತೆ, ಡಿಫರೆಂಟ್ ಮಾಸ್ ನಂಬರ್ ಇರುತ್ತೆ, ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಇರುತ್ತೆ. ಐಸೋಟೋಪ್ಸ್ ವಿಲ್ ಹ್ಯಾವ್ ಡಿಫರೆಂಟ್ ನ್ಯೂಟ್ರಾನ್ಸ್, ಬೇರೆ ಬೇರೆ ನ್ಯೂಟ್ರಾನ್ಸ್ ಇರುತ್ತೆ ಅವುಗಳಿಗೆ. ಜೊತೆಗೆ ಐಸೋಟೋಪ್ಸ್ ವಿಲ್ ಹ್ಯಾವ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಬಂದಾಗ ಸೇಮ್ ಇರುತ್ತೆ, ಅಲ್ಲಿ ವೇರಿಯೇಷನ್ಸ್ ಇರುವುದಿಲ್ಲ. ಸೊ ಯುರೇನಿಯಂ ನ ಐಸೋಟೋಪ್ ಅನ್ನ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ನಲ್ಲಿ ಯೂಸ್ ಮಾಡ್ತೀವಿ, ಕೊಬಾಲ್ಟ್ ಅನ್ನ ಕ್ಯಾನ್ಸರ್ ನಲ್ಲಿ ಯೂಸ್ ಮಾಡ್ತೀವಿ. ಐಸೋಟೋಪ್ ಆಫ್ ಅಯೋಡಿನ್ ಅನ್ನ ನಾವು ಟ್ರೀಟ್ಮೆಂಟ್ ಆಫ್ ಗಾಯ್ಟರ್ ನಲ್ಲಿ ಕೂಡ ಯೂಸ್ ಮಾಡ್ತೀವಿ. ಸೊ ರೇಡಿಯೋ ಐಸೋಟೋಪ್ಸ್ ಅಂತ ಹೇಳಿ ಬಂದಾಗ ಕೆಲವೊಂದು ಐಸೋಟೋಪ್ಸ್ ಗಳು ರೇಡಿಯೋ ಆಕ್ಟಿವ್ ಆಗಿರುತ್ತೆ, ರೇಡಿಯೇಷನ್ ಅನ್ನ ಎಮಿಟ್ ಮಾಡುತ್ತೆ ಅದು. ಸೊ ರೇಡಿಯೋ ಐಸೋಟೋಪ್ ಎಮಿಟ್ ಆಲ್ಫಾ ರೇ, ಬೀಟಾ ರೇ ಅಥವಾ ಗಾಮಾ ರೇಡಿಯೇಷನ್ಸ್ ನ ಅದು ಎಮಿಟ್ ಮಾಡುತ್ತೆ. ಅಂತಹ ಐಸೋಟೋಪ್ಸ್ ನ ನಾವು ರೇಡಿಯೋ ಐಸೋಟೋಪ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ರೇಡಿಯೋ ಆಕ್ಟಿವ್ ಅಯೋಡಿನ್ ಇದೆಯಲ್ಲ, ಅದನ್ನ ನಾವು ಟು ಚೆಕ್ ದ ವರ್ಕಿಂಗ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಯೂಸ್ ಮಾಡ್ತೀವಿ. ರೇಡಿಯೋ ಆಕ್ಟಿವ್ ಫಾಸ್ಫರಸ್ ಅನ್ನ ನಾವು ಅಗ್ರಿಕಲ್ಚರಲ್ ಫೀಲ್ಡ್ ನಲ್ಲಿ ಯೂಸ್ ಮಾಡ್ತೀವಿ. ಅದೇ ತರ ರೇಡಿಯೋ ಆಕ್ಟಿವ್ ಯುರೇನಿಯಂ ಅನ್ನ ನಾವು ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ನಲ್ಲೂ ಕೂಡ ಯೂಸ್ ಮಾಡ್ತೀವಿ. ಬಿಕಾಸ್ ಐಸೋಟೋಪ್ಸ್ ನಲ್ಲಿ ಯೂಶುವಲ್ ಆಗಿ ಜಾಸ್ತಿ ನ್ಯೂಟ್ರಾನ್ಸ್ ಇದ್ರೆ ಅವರು ಸ್ವಲ್ಪ ರೇಡಿಯೋ ಆಕ್ಟಿವ್ ಇನ್ ನೇಚರ್ ಇರ್ತಾರೆ, ಅನ್ಸ್ಟೇಬಲ್ ಇರುತ್ತೆ. ಸೊ ರೇಡಿಯೋ ಆಕ್ಟಿವ್ ಕಾರ್ಬನ್ 14 ಅನ್ನ ನಾವು ಏನು ಯೂಸ್ ಮಾಡ್ತೀವಿ, ಏನಕ್ಕೆ ಯೂಸ್ ಮಾಡ್ತೀವಿ, ಟು ಡಿಟರ್ಮೈನ್ ದ ಏಜ್ ಆಫ್ ಓಲ್ಡ್ ಸ್ಪೆಸಿಮನ್ ಆಫ್ ವುಡ್ ಆರ್ ಆನಿಮಲ್ ಒರಿಜಿನ್ that would have died like long before. ಬಿಕಾಸ್ ಕಾರ್ಬನ್ 14 ಅಂತ ಹೇಳುವಂಥದ್ದು ನಮ್ಮ ಹ್ಯೂಮನ್ ಬಾಡಿನಲ್ಲಾದ್ರೂ ಸರಿ, ಸಾಯಿಲ್ ಆದ್ರೂ ಸರಿ, ಮರದಲ್ಲಾದ್ರೂ ಸರಿ ವಿಲ್ ನಾಟ್ ಡಿಕೆ. ಓಕೆ, ಅದನ್ನ ನಾವು ಕಾರ್ಬನ್ ಡೇಟಿಂಗ್ ಅಂತ ಹೇಳಿ ಕೂಡ ಕರಿತೀವಿ. ಸೋಡಿಯಂ ಐಸೋಟೋಪ್ ಅನ್ನು ನಾವು ಸರ್ಕ್ಯುಲೇಷನ್ ಆಫ್ ಬ್ಲಡ್ ಇನ್ ದ ಬಾಡಿ ಅಲ್ಲಿ ಯೂಸ್ ಮಾಡ್ತೀವಿ. ರೇಡಿಯೋ ಆಕ್ಟಿವ್ ಕೊಬಾಲ್ಟ್ ಅನ್ನು ನಾವು ಗಾಮಾ ರೇಡಿಯೇಷನ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೋಸ್ಕರ, ಕ್ಯಾನ್ಸರ್ ಸೆಲ್ಸ್ ನ ಸಾಯಿಸ್ಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ದೆನ್ ಕಮ್ಸ್ ಐಸೋಬಾರ್, ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್, ಸೇಮ್ ಮಾಸ್ ನಂಬರ್ ಇರುತ್ತೆ, ಡಿಫರೆಂಟ್ ಅಟಾಮಿಕ್ ನಂಬರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಲ್ಸಿಯಂ, ಸೊ ಸೇಮ್ ಮಾಸ್ ನಂಬರ್, ಆರ್ಗಾನ್ ಸೇಮ್ ಮಾಸ್ ನಂಬರ್ 40 and 40, but calcium atomic number is 20, argon atomic number is 18. Okay, similarly one more example, nitrogen and carbon, nitrogen 14, carbon 14, nitrogen is 7, carbon is 6. So ಇವಾಗ ಏನಾಯ್ತು, ಮಾಸ್ ನಂಬರ್ ಸೇಮ್ ಇದೆ ಬಟ್ ಅಟಾಮಿಕ್ ನಂಬರ್ ಡಿಫರೆಂಟ್ ಇದೆ. ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ವಾಟ್, ಐಸೋಬಾರ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಡಿಫರೆಂಟ್ ಎಲಿಮೆಂಟ್ಗಳು. ಫಸ್ಟ್ ಆಫ್ ಆಲ್ ಇವರು ಬೇರೆ ಬೇರೆ ಡಿಫರೆಂಟ್ ಅಟಾಮಿಕ್ ನಂಬರ್ ಇರುತ್ತೆ. ಸೊ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಎಲ್ಲದರಲ್ಲೂ ಈ ವೇರಿಯೇಷನ್ಸ್ ನೀವು ನೋಡ್ತೀರಾ. ಐಸೋಬಾರ್ ಡಿಫರ್ ಇನ್ ಬೋತ್ ಕೆಮಿಕಲ್, ಫಿಸಿಕಲ್ ಪ್ರಾಪರ್ಟೀಸ್ ಎಂಟೈರ್ಲಿ ಡಿಫರೆಂಟ್ ಆಗಿರುತ್ತೆ ಇವ್ರುಗಳಿಗೆ. ಸೊ ದಟ್ಸ್ ಇಟ್ ಅಬೌಟ್ your structure of atom. I hope this lesson has given you clarity. ಹಾಗಾದ್ರೆ ನಾವು ಮುಂದಿನ ತರಗತಿನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್, ಬೈ ಬೈ.